ಎಲ್ರಿಗೂ ನಮಸ್ಕಾರ. ಕೂಲಿ ಮೂವಿ ನೋಡ್ಕೊಂಡ್ ಬಂದೆ. ಸಖತ್ತಾಗಿದೆ ಮೂವಿ. 100% ಪಕ್ಕಾ ಪೈಸಾ ವಸೂಲ್. ಒಂದ್ಸಲ ಅಂತೂ ನೋಡಕ್ ಅಡ್ಡಿನೇ ಇಲ್ಲ. ನೋಡ್ಬೋದು, ನೀವು ಹಾಕಿರೋ ದುಡ್ಡಕ್ಕೆ ಲಾಸ್ ಅಂತೂ ಇಲ್ಲ. ಸೂಪರ್ ಆಗಿದೆ ಮೂವಿ. ಈ ಮೂವಿಲಿ ಉಪೇಂದ್ರ ಅವ್ರ ಆಕ್ಟಿಂಗ್ ಆಗಿರ್ಬೋದು, ಮತ್ತು ಆಮೇಲೆ ರಜನಿಕಾಂತ್ ಅವ್ರ ಆಕ್ಟಿಂಗ್ ಆಗಿರ್ಬೋದು, ಸತ್ಯರಾಜ್ ಅವ್ರ ಆಕ್ಟಿಂಗ್ ಆಗಿರ್ಬೋದು. ಅದರೊಳಗಂತೂ ಎಕ್ಸ್ಪೆಷಲಿ ನನಗೆ ಲೈಕ್ ಆಗಿದೆ ಅಂದರೆ ಹೊಸ ಪ್ರತಿಭೆ ದಯಾಳ್ ಅನ್ನೋ ಒಂದು ಪಾತ್ರ ಸಿಗುತ್ತೆ. ಆ ದಯಾಳ್ ಅನ್ನೋ ಪಾತ್ರ ಮತ್ತು ನಾಗಾರ್ಜುನ ಅವ್ರ ಆಕ್ಟಿಂಗ್, ದಯಾಳ್ ಈ ಪಾತ್ರ ಸೈಕ್ ಆಗಿದೆ. ಅದಂತೂ ಮೆಂಟ್ಲ್ ಒಂಥರ ಅವನೊಂಥರ ವಿಚಿತ್ರವಾಗಿ ಫುಲ್ ಸೈಕೋ ಥರ ಮಾಡ್ತಾ ಇದ್ದಾನೆ. ಅದಂತೂ ಅಸಲಿ ಅನ್ನಿಸ್ತು ನನಗೆ. ಅದು ಈ ವಿಕ್ರಮ್ ಸಿನಿಮಾದಲ್ಲಿ ಸಂಧಾನಮೇ ಆ್ಯಕ್ಟಿಂಗ್ ಇದೆಯಲ್ಲ, ಅದೇ ಥರ ಸೈಕಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ. ಅಲ್ಟಿಮೇಟ್ ಆ್ಯಕ್ಟಿಂಗ್. ನನಗೆ ಪಕ್ಕಾ ಅವಾರ್ಡ್ ಸಿಗುವಂತ ಅನ್ಸುತ್ತೆ ನನಗೆ ಈ ಸಿನಿಮಾಗೆ. ಮತ್ತು ಈ ಸಿನಿಮಾ ಕತೆ ಫಸ್ಟಿಂದ ಲಾಸ್ಟ್ಗೆ ಹೋಗುತ್ತೆ. ಬಟ್ ಆ ಲಾಸ್ಟ್ಗೆ ಇರೋದನ್ನೇ ಫಸ್ಟ್ಗೆ ನಾನು ಹೇಳ್ಬಿಡ್ತೀನಿ. ಕತೆ ಎಲ್ಲಿಂದ ಬಂತು, ಎದಕ್ಕೆ ಬಂತು, ಎಲ್ಲಿಂದ ಸ್ಟಾರ್ಟ್ ಆಯಿತು ಅದನ್ನ ಹೇಳ್ಬಿಡ್ತೀನಿ. ಯಾರಾದರೂ ಇದ್ರ ಬಗ್ಗೆ ನೆಗೆಟಿವ್ ರಿವ್ಯೂಸ್ ಕೊಡ್ತಾ ಇದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ನಾನೇನು ಹೇಳ್ತೀನಿ ಅದ್ರ ಪ್ರಕಾರನೇ ನೀವು ನೋಡಿ ಸಿನಿಮಾ ನಿಮ್ಗೆ ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈ ರಜನಿಕಾಂತ್ ಅವರು ಒಂದು ಟೀಮ್ ಇರುತ್ತೆ. ಸುಮಾರು 30ರಿಂದ 35 ವರ್ಷಗಳ ಹಿಂದೆ ರಜನಿಕಾಂತ್ ಅವರು ಒಂದು ಟೀಮ್ ಇರುತ್ತೆ. ದೇವ ಈ ಸಿನಿಮಾದ ಅವ್ರ ಹೆಸರು. ಆ ದೇವನ ಒಂದು ಟೀಮು ಏನಿಲ್ಲ ಅಂದರೆ ಒಂದು 400 ಜನ ಇರ್ತಾರೆ. ಆ 400 ಜನ ಕೆಲಸಕ್ಕೆ ಅಂತ ವಿದೇಶಕ್ಕೆ ಹೋಗಿರ್ತಾರೆ. ಕೆಲಸಕ್ಕೆ ಅಂತ ವಿದೇಶಕ್ಕೆ ಹೋಗಿದ್ದಾಗ ಕೂಲಿ ಮಾಡ್ಕೊಳ್ತಾ ಹೋದಾಗ ಅವರು ಯಾವುದೋ ಒಂದು ಮತ್ತು ಪದಾರ್ಥಗಳಲ್ಲಿ ಸಿಕ್ಕಿ ಬಿದ್ದುಬಿಡ್ತಾರೆ. ಒಂದು ಜಾಗದಲ್ಲಿ ಬೋಟಲ್ಲಿ ಆಗಿರ್ಬೋದು, ಒಟ್ಟು ಸಿಕ್ಕಿ ಬಿದ್ದಾರೆ. ಆ ಸಿಕ್ಕಿ ಬಿದ್ದಾಗ ಆ ಕೂಲಿ ಕೆಲಸ ಮಾಡ್ಕೊಳ್ತಾ ಈ ಓನರ್ ಏನಿದಾನಲ್ಲ, ಇವ್ರಿಗೆ ಓನರ್ ಅಂತ ಏನಿರ್ತಾನಲ್ಲ, ನನಗೆ ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ, ಅವರೇ ಮಾಡ್ಕೊಡಿದಂತ ಸೈಡ್ಗೆ ಸಗಿದ್ಬಿಡ್ತಾನೆ. ಓನರ್ ಸೈಡ್ ಸಗದ ಯಾರು ಸಿಕ್ಕಿಬಿಡ್ತಾರೆ, ಇವರು ಕೂಲಿಕಾರರೇ ಸಿಕ್ಕಿಬಿಡ್ತಾರೆ. ಕೂಲಿಕಾರರೇ ಸಿಕ್ಕಿಬಿದ್ದಾಗ ಆ ಕೂಲಿಕಾರರ ಅಲ್ಲೇ ಇರುವಂಥ ಆಫೀಸರ್ಗಳಿದ್ದಾರಲ್ಲ, ನೀವು ಒಪ್ಕೋರಿ, ನಾವೇ ಮಾಡಿದ್ವಿ ಅಂತ ಒಪ್ಕೋರಿ, ನಿಮ್ಮಲ್ಲಿ ಒಂದು 100 ಜನ ಒಪ್ಕೋರಿ. 100 ಜನ ಒಪ್ಕೊಂಡಿದ್ದಾರೆ ಅಂದರೆ ಇವರ ರಜನಿಕಾಂತ್ ಅವ್ರ ದೇವ ಕಡೆಯವರು ಕೂಡ ಒಂದು 60 ಜನ ಇರ್ತಾರೆ ಅದರಲ್ಲಿ. ನೀವು ಒಪ್ಕೋರಿ, ನೀವು ಒಪ್ಕೊಂಡಿದ್ದೀರಿ ಅಂದರೆ ನಿಮ್ಮನ್ನು ನಾವು ಜೀವನ ಪರ್ಯಂತ ಶಿಕ್ಷೆಗೆ ಒಪ್ಪಿಸ್ತೀವಿ. 100 ಜನ ಮಾತ್ರ ಒಪ್ಕೊಂಡು ಉಳಿದವರೆಲ್ಲ ಸೇಫ್ ಆಗ್ತೀನಿ ಅಂತಂದಾಗ ಒಂದು 60 ಮಂದಿ ಕರ್ಕೊಂತಾರೆ. ಇವರೆಲ್ಲ ಇವ್ರ ಕಡೆಯವರು ರಜನಿಕಾಂತ್ನ ನೋಡ್ತಾರೆ. ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಈ ಥರ ನಮ್ಮನ್ನು ಜೀವಾವಧಿ ಶಿಕ್ಷೆ ಅನುಭವಿಸೋ ಥರ ಮಾಡಿಬಿಟ್ಟೆ, ಹೀರೋ ಥರ ಲೈಫ್ ಲಾಂಗ್ ಅಂತೇಳಿ ಈ ಥರ ಒಂದು ಲುಕ್ ಕೊಡ್ತಾರೆ. ಅದು ನೋಡ್ತಾ ಇವ್ರು ಹೋಗಿರ್ತಾರೆ. ಬಟ್ ಆಮೇಲೆ ಗೊತ್ತಾಗತ್ತೆ ಇವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇಲ್ಲ ದೇಶಕ್ಕೆ. ಆ ದೇಶದ ಪ್ರಕಾರ ಜೀವಾವಧಿ ಲೈಫ್ ಲಾಂಗ್ ಇರಬೇಕಲ್ಲಿ. ಬಟ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ, ಇವ್ರ ಸಮುದ್ರ ಹತ್ರ ಹೋಗಿ ಅಲ್ಲಿ ಕಳೆದು ಬಿಸಾಕಾಗಿ ಹೋಗ್ತಾ ಇದ್ದಾರೆ ಅಂತ ಆಮೇಲೆ ಗೊತ್ತಾಗುತ್ತೆ. ಆಮೇಲೆ ಗೊತ್ತಾದಾಗ ಇವ್ರು ಗೊತ್ತಾದಾಗ ಇವ್ನು ಸುಮ್ಮನೆ ಬಿಡ್ತಾನ ಹೀರೋ ರಜನಿಕಾಂತ್. ಯಾರ್ಯಾರು ಸಾಯಿಸಕ್ಕೆ ಬಂದಿದ್ದಾರೆ ಅವ್ರೆಲ್ಲರೂ ಸಾಯಿಸ್ತಾರೆ. ಇವ್ರ ಟೀಮ್ ಸಮೇತ ಎಲ್ಲರನ್ನು ಸಾಯಿಸಿ ಇವರು ಫೈಟ್ ಮಾಡ್ತಾರೆ, ಅವರು ಫೈಟ್ ಮಾಡ್ತಾರೆ. ಲಾಸ್ಟ್ಗೆ ಇವ್ರು 60 ಮಂದಿ ಏನಿದ್ರಲ್ಲ ಅದರಲ್ಲಿ 20 ಜನ ಮಾತ್ರ ಉಳಿತಾರೆ. ಬಟ್ ಇದಕ್ಕೆ ಕಾರಣರಾಗಿದ್ರಲ್ಲ ಓನರ್, ಇವ್ರು ಸಾಯಕ್ಕೆ ಕಾರಣ ಮತ್ತು ಇವರು ತಪ್ಪಿನಲ್ಲಿ ಸಿಕ್ಕಿ ಬೀಳೋಕ್ಕೆ ಕಾರಣ ಓನರ್ ಏನಿರ್ತಲ್ಲ, ಆ ಓನರ್ ಕೂಡ ಇವರು ಪಬ್ಲಿಕ್ಕಲ್ಲಿ ಎಲ್ಲರ ಮುಂದೆ ಸಾಯಿಸ್ಬಿಡ್ತಾರೆ. ಯಾರು? ದೇವ, ರಜನಿಕಾಂತ್ ಆ್ಯಂಡ್ ಉಪೇಂದ್ರ ಟೀಮ್ ಸಾಯಿಸ್ತಾರೆ. ಇಲ್ಲಿಂದ ಕತೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಕತೆ ಸ್ಟಾರ್ಟ್ ಆಗಿ ಲಾಸ್ಟ್ಗೆ ಫಸ್ಟಿಂದ ಬರುತ್ತೆ. ಫಸ್ಟಿಂದನೇ ಫಿಲ್ಮ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಕತೆ ಲಾಸ್ಟ್ ಹೇಳ್ತಾರೆ. ಬಟ್ ಇಲ್ಲಿಂದಾನೇ ಎಲ್ಲ ಇದೇ ಮೂಲ ಕಾರಣ ಎಲ್ಲದಕ್ಕೂ ಕತೆಗೆ. ಈಗ ನಾವು ಕತೆ ನೋಡ್ತಾ ಹೋಗೋದಾದ್ರೆ ಅವ್ರೇನು ಸಾಯಿಸ್ತಾನಲ್ಲ ಅವರ ಮಗನೇ ಈ ನಾಗಾರ್ಜುನ್, ಸೈಮನ್ ಅನ್ನೋನು. ಈ ಸೈಮನ್ ಅನ್ನೋ ತಂದೆನೇ ಅವ್ರನ್ನೆಲ್ಲರೂ ಸಿಗಿಸಿ ಅಲ್ಲಿ ಪಾರಾಗಕ್ಕೆ ನೋಡ್ದವನು. ಸೊ ಸೈಮನೇ ನಾಗಾರ್ಜುನ್. ಈ ರಾಜಶೇಖರ್ ಅನ್ನೋ ವ್ಯಕ್ತಿ ಕೂಡ ಇರ್ತಾನೆ. ಈ ರಾಜಶೇಖರ್ ಮಗಳೇ ಈ ಶ್ರುತಿ ಹಾಸನ್, ಪ್ರೀತಿ ಮತ್ತು 2 ಮಕ್ಕಳು. ಆ ರಾಜಶೇಖರ್ಗೆ ತುಂಬ ಆತ್ಮೀಯ ಇರ್ತಾನೆ ಈ ದೇವನ ಹೆಂಡತಿ ರಾಜಶೇಖರ್ನ ತಂಗಿ. ಹಿಂಗೆಲ್ಲ ಇರ್ತೈತಿ. ಹೋಗುವಾಗ ರಾಜಶೇಖರ್ ಬೇಡ ಅಂತ ಹೇಳಿರ್ತಾನೆ. ಯಾಕಂದ್ರೆ ನೀವು ಓದಿ ಅಂದ್ರೆ ಆ ಕಡೆ ಹೋಗ್ಬಿಡ್ತೀವಿ, ವಾಪಸ್ ಬರೋಕ್ಕಾಗಲ್ಲ, ನೀವು ಓದಿ ಅಂದ್ರೆ ನಿನಗೂ ನನಗೂ ಋಣ ಇರಂಗಿಲ್ಲ ಅಂತ ಅಷ್ಟೇ ಹೇಳಿದ್ರು ಕೂಡ ಕೂಲಿ ಕಾರ್ಯ ಮುಖ್ಯನಾ ಅಥವಾ ಕುಟುಂಬ ಮುಖ್ಯನಾ, ನನಗೆ ಕೂಲಿ ಕಾರ್ಯ ಮುಖ್ಯ ಅಂತೇಳಿ ಕುಟುಂಬ ಅಂದ್ಬಿಟ್ಟು ದೇವ ಹೋಗ್ತಾನೆ. ಅವರು ಕತೆ ಸ್ಟಾರ್ಟ್ ಮಾಡೋದಾದ್ರೆ ವೈಜಾಗಲ್ಲಿ ವಿಶಾಖಪಟ್ಟಣಮಲ್ಲಿ ಕಿಂಗ್ ಪಿನ್ ಲಾಜಿಸ್ಟಿಕ್ಸ್ ಅನ್ನೋ ಒಂದು ದೊಡ್ಡ ಕಂಪನಿ ಇರುತ್ತೆ. ಸೈಮನ್ ಅನ್ನೋ ವ್ಯಕ್ತಿ ಇದನ್ನೆಲ್ಲ ನಡೆಸ್ತಿರ್ತಾನೆ. ಮೇನ್ ಕಿಂಗ್ ಪಿನ್ ಅದೇ ನಾಗಾರ್ಜುನ್ ಅವರು ನಡೆಸ್ತಿರ್ತಾರೆ. ಇದು 99 ವರ್ಷ ಲೀಸ್ಗೆ ಅಂತ ತೊಗೊಂಡಿರ್ತಾನೆ ಗೌರ್ಮೆಂಟ್ ವತಿಯಿಂದ. ಕೆಲಸ ಮಾಡೋಕ್ಕೆ ಇಂಜಿನಿಯರಿಂಗ್ಗಳು, ಲೇಬರ್ಸ್ಗಳು, ವರ್ಕರ್ಸು ಎಲ್ಲ ಸೇರಿ 14,000 ಜನ ಇರ್ತಾರೆ. ಟೋಟಲ್ 14,000 ಜನ. ಅಲ್ಲಿ ಯಾರು ವರ್ಕ್ ಮಾಡಕ್ಕೆ ಬಂದ್ರು ಅವ್ರ ಮೊಬೈಲ್ಗಳನ್ನ ತೊಗೊಂಡು ಅವರೆಲ್ಲ ಪೂರ ಚೆಕ್ ಮಾಡಿ ಒಳಗೆ ಕಳಿಸ್ತಾರೆ. ಯಾಕಂದ್ರೆ ಲಾಜಿಸ್ಟಿಕ್, ಗೋಲ್ಡು, ಎಲೆಕ್ಟ್ರಾನಿಕ್ಸು, ಇನ್ನೂ ಸುಮಾರು ಇಂಪಾರ್ಟೆಂಟ್ ಐಟಮ್ಸ್ಗಳನ್ನೆಲ್ಲ ಅವರು ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಮಾಡ್ತಿರ್ತಾರೆ. ದೊಡ್ಡ ಬಾಕ್ಸಲ್ಲಿ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಮಾಡ್ತಿರ್ತಾರೆ. ಹೆಚ್ಚು ಮಾಡೋದು ಲಕ್ಸುರಿ ವಾಚ್ಗಳು. ವಾಚಲ್ಲಿ ಫುಲ್ಲು ಬೆಲೆ ಜಾಸ್ತಿ, ರಿಸ್ಕ್ ಕಡಿಮೆ, ಈ ಥರ ಇರ್ತೈತಿ. ಇದನ್ನೆಲ್ಲ ನಡೆಸಿರೋ ಮ್ಯಾನೇಜ್ಮೆಂಟ್ ಮಾಡೋರು ಅಂತ ಇರ್ತಾರಲ್ಲ ಒಬ್ರು, ಅಯ್ಯಪ್ಪ ಅನ್ನೋರು. ಅಯ್ಯಪ್ಪ ಅಂದರೆ ಸಾಯಕ್ ಮಾರೋರು ತಮ್ಮ, ನಿಮ್ಗೆ ಗೊತ್ತಲ್ಲ, KGF ಅಲ್ಲಿಗೆ ವಾನರಂಸೇನೆ ಅವರು. ಇನ್ನು ದುಡ್ಡಿನ ವಿಚಾರಕ್ಕೆ ಬಂದರೆ ಕಾರ್ತಿ ಅನ್ನೋರು ನೋಡ್ಕೊಳ್ತಿರ್ತಾನೆ.
ಇನ್ನು ಲೇಬರ್ಗೆ ಸೀನು ಇರ್ತಾನೆ. ಅವ್ರಿಗೆಲ್ಲರಿಗೂ ಹೆಡ್ ಅನ್ನೋನು ಒಬ್ಬರು ದಯಾಳ ಅನ್ನೋನು ಇರ್ತಾನೆ. ಅವ್ರಿಗೆಲ್ಲರಿಗೂ ಹೆಡ್ ಒಬ್ಬನು ದಯಾಳ ಅನ್ನೋನು ಇರ್ತಾನೆ. ಪೊಲೀಸರು ರೆಕಾರ್ಡ್ ಮಾಡ್ಕೊಳ್ತಿರ್ತಾರೆ. ಎದಕ್ಕೆ ರೆಕಾರ್ಡ್ ಮಾಡ್ತೀವಿ ಅಂತಂದ್ರೆ ಭಾನುಮೂರ್ತಿಗೆ ಜಸ್ಟ್ ಇದು ಎನ್ಕ್ವೈರಿ ಪರ್ಪಸ್, ಇಂಟರ್ವ್ಯೂ ಪರ್ಪಸ್ ಅಷ್ಟೇ, ಮತ್ತೇನೇನು ಅಂತ ಹೇಳ್ತಾನೆ. ಅವಾಗ ಈ 1 ವರ್ಷದಿಂದ ಒಬ್ಬ ಕಾನ್ಸ್ಟೇಬಲ್ನ ಕಳ್ಸಿರ್ತಾರಂತೆ. ಆ ಕಾನ್ಸ್ಟೇಬಲ್ ಬಗ್ಗೆ ಅಲ್ಲಿ ಏನು ಆಚುಕಿನಿಲ್ಲ, ಏನಿಲ್ಲ, ಅಂಡರ್ ಕವರ್ ಆಗಿ ಕಳಿಸಿದ್ರೆ ಅದಾದ್ಮೇಲೆ ನೀನು ಕೂಡ ಸೇಫ್ ಆಗಿರೋ ಮತ್ತು ರಿಸ್ಕ್ ಭಾನುಮೂರ್ತಿ ಅಂತ ಹೇಳ್ತಾರೆ. ಯಾರು? ಇವರು ಪೊಲೀಸರು. ಆಮೇಲೆ ಮತ್ತೆ ಆ ಕೆಲಸಕ್ಕೆ ಅಂತ ಹೋದಾಗ ಈ ಸೈಮನ್ಗೆ ಕಡೆಯವನಿಗೆ ದಯಾಳಗೆ ಗೊತ್ತಾಗುತ್ತೆ ಯಾರು ಇವನು ಅಂಡರ್ ಕವರ್ ಅಂತ. ಯಾರು ಅಂಡರ್ ಕವರು? ಈ ಪೊಲೀಸರಿಗೆ ಅಂಡರ್ ಕವರು ಈ ಭಾನು ಅನ್ನೋನು. ಗೊತ್ತಾದ ಮೇಲೆ ಅವನ್ನ ಎಲ್ಲರ ಮುಂದೆ ಮೈಕ್ ಥರ ಅಲೋಲ್ ಅಂತಾರಲ್ಲ, ಅದ್ರ ಮುಖಾಂತರ ಒದ್ರಿ, ವಾಕಿ ಟಾಕಿಂದ ಅಲೋಲ್ ಅದರಿಂದ ಒದ್ರಿ ಎಲ್ಲರ ಹತ್ರ ಗುಂಪು ಸೇರಿಸಿ ಅವ್ನು ಕಲ್ಪ್ರಿಟ್ಟು ಅವನು ಅಂಡರ್ ಕವರ್ ಅಂತ ಗೊತ್ತಾದಾಗ ಅವನ ಕುತ್ತಿಗೆ ಚೇನ್ ಕಟ್ಟಿ ಒಂದು ದೊಡ್ಡ ಕ್ರೇನ್ ಕಡೆ ದೊಡ್ಡ ಎಲ್ಲರಿಗೂ ಗೊತ್ತಾಗೋ ಥರ ಎದುರಿಸಿ ಅವನ್ನ ಸಾಯಿಸ್ತಾನೆ. ಯಾರು? ದಯಾಳನು. ದಯಾಳ ಏನು ಮಾಡ್ತಿರ್ತಾನೆ? ಯಾರೇ ತಪ್ಪು ಮಾಡಿದ್ರು ಅವ್ನಿಗೆ ಸಾಯಿಸೋದು ಒಗೆಯೋದು ಸಮುದ್ರದಲ್ಲಿ ಅಲ್ಲಿ ಇಲ್ಲಿ, ಬರೀ ಅದೇ ಕೆಲಸ ಒಂದು. ನಿಮಗೆ ಗೊತ್ತಿಲ್ಲದಂಥ ಸಸ್ಪೆನ್ಸ್ ಏನಂದರೆ ಅವನು ಆ್ಯಕ್ಚುಲಿ ಪೊಲೀಸ್ ಅಂಡರ್ ಕವರ್ ಆಗಿರ್ತಾನೆ. ಆದರೆ ಗೌರ್ಮೆಂಟಿಗೆ ಕೆಲಸ ಮಾಡಿದ್ರೆ ನಮಗೇನು ಸಿಗಲ್ಲ ಅಂತೇಳಿ ಅವನು ರಚಿತಾರಾಮ್ ಇಬ್ಬರು ಸೇರಿಕೊಂಡು ಈ ಕ್ರಿಮಿನಲ್ಗಳಾಗಿ ಶ್ರೀಮಂತರಾಗಬೇಕು, ನಾವೇ ಎಲ್ಲ ಡೆವಲಪ್ಮೆಂಟ್ ಆಗಬೇಕು, ಗೆಲ್ಲಬೇಕು, ಎಲ್ಲದ್ರೊಳಗೆ ಇದಾಗಬೇಕು ಅಂತ. ಆಮೇಲೆ ಕಟ್ ಮಾಡಿದ್ರೆ ದೇವ ಅಂತ ತೋರಿಸ್ತಾರೆ. ದೇವನೇ ರಜನಿಕಾಂತ್. ಇಲ್ಲಿ UPSC ಎಕ್ಸಾಮ್ನಂತ ಹುಡುಗರು ಬರ್ತಾರೆ. ಸ್ಟೂಡೆಂಟ್ಗೆ 750, 300 ಊಟ ಫ್ರೀ. ಆದರೆ ಕಂಡೀಷನ್ಗಳು ಉಳಿದವ್ರಿಗೆ 2500 ರೂಪಾಯಿ. ಆದರೆ ಅದು ಅವ್ರಿಗೂ ಕೂಡ ಕಂಡೀಷನ್ನೇ. ಏನಪ್ಪ ಅಂದರೆ ಅವ್ರ ಮುಂದೆ ಆಗಲಿ ಒಟ್ಟು ಕದ್ದು ಮುಚ್ಚಾಗಲಿ ಅಲ್ಲಿ ಡ್ರಿಂಕ್ಸ್ ಮಾಡಬಾರ್ದು, ಅಲ್ಲಿ ಶಿಸ್ತುಬದ್ಧ ಕ್ರಮ ನಿಯಮ ಪಾಲನೆ ಮಾಡ್ಬೇಕಂತ ಈ ದೇವ ಅದು ಹೇಳ್ತೈತೆ. ಅದಾದಮೇಲೆ ಇವತ್ತೊಂದು ದಿನ ವರ್ಷ ಪೂರ್ತಿ ಕುಡಿಯೋಂಗಿಲ್ಲ, ಒಂದೇ ದಿನ ಕುಡಿತೀವಿ, ಒಂದಿನ ನಮ್ಗೆ ಡ್ರಿಂಕ್ಸ್ ಕೊಡ್ರಿ, ನಾವು ಕುಡಿಬೇಕಂತೇಳಿ ದೇವನ ಇರೋರೆಲ್ಲ ಕೇಳ್ತಾರೆ. ಅಲ್ಲಿ ಒಂದು ವಸತಿ ನಿಲಯ ಟೈಪ್ ಇರ್ತೈತೆ. ಆಯಿತು, ಒಂದಿನ ಕುಡೀರಿ ಅಂತ ಹೇಳ್ತಾರೆ. ಯಾರು? ದೇವ ಕುಡಿ ಅಂತ ಹೇಳಿದಾಗ ಕುಡೀರಿ ಅಂತಂದಾಗ ಸೆಲೆಬ್ರೇಟ್ ಮಾಡ್ತಾರೆ. ಒಂದು ಸಾಂಗ್ ಬೀಳ್ತೈತಿ, ಎಲ್ಲರೂ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅದಾದಮೇಲೆ ಲಾಸ್ಟ್ಗೆ ಆ ಸಾಂಗ್ ಮುಗಿಯೋ ಲೆವೆಲ್ಗೆ ಅದನ್ನು ಡ್ರಿಂಕ್ಸ್ದೇ ಒದ್ದು ಬಿಡ್ತಾರೆ. ಅಂದರೆ ಎಲ್ಲ ಬಾಟ್ಲಿಗಳು ಸೇರ್ಕೊಂಡು ಒಂದು ನಾವು ಅನ್ನದ ತಟ್ಟೆ ಒಂದು ದೊಡ್ಡ ಇದಿರ್ತೈತಲ್ವ, ಡಬ್ರಿ ಅಂತೀವಲ್ಲ, ಆ ಡಬ್ರಿಲಿ ಒಂದು ಎಲ್ಲ ಡ್ರಿಂಕ್ಸ್ನ ಕುಡಿಯೋಣ ಅಂತ ಪ್ಲ್ಯಾನ್ ಮಾಡಿರ್ತಾರೆ. ಅದನ್ನೇ ಓದಿ ಬಿಡ್ತಾರೆ ರಜನಿಕಾಂತ್. ಕುಡಿಬಾರ್ದು, ಕುಡಿಯೋಕ್ಕೂ ಆಗಬಾರ್ದು, ನಾವು ಬಿಟ್ಟು 30 ವರ್ಷ ಆಯಿತು, ಕುಡಿಯೋದು ಬಿಟ್ಟು 35 ವರ್ಷ ಆಯಿತು, ನಾವು ಕುಡಿಯೋದಿಲ್ಲ ಅಂತ. ಸೊ ಹಂಗೆ ಆಗಿಬಿಟ್ಟಿರುತ್ತೆ. ಹಂಗಾದ್ಮೇಲೆ ಯಾರನ್ನೂ ಕುಡಿಸೋಕೆ ಬಿಡಲ್ಲ. ಬಟ್ ಕಟ್ ಮಾಡಿದ್ರೆ ಸ್ವಲ್ಪ ಈ ರಾಜಶೇಖರ್ ಅನ್ನೋರು ಇರ್ತಾನೆ, ದೇವ ಫ್ರೆಂಡ್, ಅವನು ಸತ್ತೋಗ್ಬಿಟ್ಟಿರ್ತಾನೆ. ಅವ್ನು ಹೆಂಗೆ ಸತ್ತೋಗ್ತಾನೆ ಅಂತ ಗೊತ್ತಿರಲ್ಲ, ಬಟ್ ಆಮೇಲೆ ಗೊತ್ತಾಗುತ್ತೆ. ಆವಾಗ ಪ್ರೀತಿ ಅನ್ನೋ ಮಗಳಿರ್ತಾಳೆ. ಯಾರು? ಶ್ರುತಿ ಹಾಸನ್. ಜೊತೆಗೆ 1-2 ಮಕ್ಕಳಿರ್ತಾರೆ ಅಷ್ಟೇ ರಾಜಶೇಖರ್ಗೆ. ಟೋಟಲ್ 3 ಮಂದಿ ಮಕ್ಕಳಿರ್ತಾರೆ ರಾಜಶೇಖರ್ಗೆ. ಅಲ್ಲಿ ನಾವು ನೋಡೋಕೆ ಹೋದಾಗ ಪಾಪ ಸತ್ತಿದ್ದಾನೆ ಅಂತ ಫ್ರೆಂಡ್, ನೀವು ಮುಟ್ಟಬೇಡಿ, ನೀವು ನೋಡಬೇಡಿ, ಹೋಗಿ ಅಂತೇಳಿ ಆ ಶ್ರುತಿ ಹಾಸನ್ ಪ್ರೀತಿಜಿ ಅವಮಾನ ಮಾಡಿ ಈ ದೇವ ಅವ್ರನ್ನ ಕಳಿಸ್ಬಿಡ್ತಾರೆ. ಕಳಿಸ್ಬಿಟ್ರೆ ಇವರು ಬೇಜಾರು ಮಾಡ್ಕೊಳ್ಳಲ್ಲ, ಹೋಗ್ತಾರೆ. ಅದಾದಮೇಲೆ ಮತ್ತೆ ಇವು ಹಂಗೋ ಹಿಂಗೋ ಅವಾಯ್ಡ್ ಮಾಡಿದ್ರು ಕೂಡ ಪ್ರೀತಿನ ಭೇಟಿ ಹಾಕಿ ನೋಡ್ತಾನೆ. ಯಾರು? ದೇವ. ಯಾಕಂದ್ರೆ ಅವ್ನು ಪ್ರಾಣಸ್ಥಾನೆ ಆಯ್ತಲ್ಲ ರಾಜಶೇಖರ. ಸೊ ಹಾಗಾಗಿ ಹಂಗೋ ಹಿಂಗೋ ಭೇಟಿಯಾಗಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು, ಫೀಸ್ ಕಟ್ಟೋ ಥರ ಫೀಸ್ ಅವ್ನು ಕಟ್ಟಿರಲ್ಲ, ಬೇಗ ಕಟ್ಟಿರ್ತಾನೆ, ನಿಮ್ಮ ಜೊತೆ ಸ್ವಲ್ಪ 2 ನಿಮಿಷ ಮಾತಾಡಬೇಕು. ನಿಮ್ಮ ತಂದೆ ನಾರ್ಮಲ್ ಸಾವಲ್ಲ, ನಿಮ್ಮ ತಂದೆನ ಯಾರೋ ಬೇಕಂತ ಗುದ್ದಿ ಸಾಯಿಸಿದ್ದಾರೆ ಅಂತ ಹೇಳಿದಾಗ ನಮ್ಗೆ ಅವ್ಯಾವ ಬೇಡ, ನಾವು ಇದೇ ಜೀವಿತ ನೆಮ್ಮದಿಯಿಂದ ಇರ್ತೀವಿ, ಅವೆಲ್ಲ ದ್ವೇಷ ಗೀಷ ಅವೆಲ್ಲ ಕಟ್ಕೊಂಡು ನಾವೇನು ಮಾಡ್ಬೇಕು ಬೇಡ ಅಂದಾಗ ನೀನು ಸುಮ್ಮನೆ ಬೇಡ ಅಂತ ಅನ್ಬೋದು. ಆದರೆ ನನ್ನ ಪ್ರಾಣ ಸ್ನೇಹಿತನ ಸಾಯಿಸ್ತವನ್ನ ನಾನು ಬಿಡಲ್ಲ ಅಂತೇಳಿ ದೇವ ಹೇಳ್ತಾರೆ. ದೇವ ಹೇಳಿರೋ ಪ್ರಕಾರ ಒಂದು ಸ್ವಲ್ಪ ಆದಮೇಲೆ ಗೊತ್ತಾಗ್ಬಿಡುತ್ತೆ, ದಯಾಳಿಗೆ ಫ್ಲ್ಯಾಶ್ ಆಗುತ್ತೆ. ಈ ರಾಜಶೇಖರ ನನಗೆ ಮಗಳಿದ್ಲಲ್ಲ, ಯಾಕಂದ್ರೆ ಅವ್ರ ಸರಿ ಸಾಯಿಸಿ ರಾಜಶೇಖರ ನನಗೆ ಒಬ್ಬಳು ಮಗಳಿದ್ಲಲ್ಲ ಅಂಥೇಳಿ ಅವಳನ್ನ ಕರ್ಸ್ಕೊಳ್ಳೋಕ್ಕೆ ನೋಡ್ತಾರೆ. ಅದೇ ಟೈಮ್ಗೆ ದೇವಾಲಿ ಎಂಟ್ರಿ ಆಗ್ತಾರೆ. ಈಗೇನು ಮಾಡ್ತಾಳೆ, ನಾನು ಈ ಊರಲ್ಲಿದ್ದೀನಿ, ನನ್ನ ಇವ್ರು ಬಿಡಲ್ಲ, ನಾನು ಉಳಿಸಲ್ಲ ಅಂತೇಳಿ ಆ ಊರಿಂದ ಬಿಟ್ಟು ಬೇರೆ ಊರಿಗೆ ಹೋಗಕ್ಕೆ ನೋಡ್ತಾರೆ. ಅವ್ರ ತಂಗಿ ಇಬ್ಬರು ಹಾಸ್ಟೆಲ್ ಇರ್ತಾರೆ, ಅವ್ರಿಬ್ರು ಕರ್ಕೊಂಡು ಹೋಗಕ್ಕೆ ನೋಡಿದಾಗ ಪ್ರೀತಿ ಅದೇ ಟೈಮ್ಗೆ ದಯಾಳನವನು ಗ್ಯಾಂಗ್ನಾಗ ಕಳಿಸಿರ್ತಾನೆ. ಗ್ಯಾಂಗ್ನಾಗ ಕಳಿಸಿದಾಗ ಹಂಗೋ ಹಿಂಗೋ ಮಾಡಿ ಎದುರಿಸಿ ಅಸಹ್ಯ ಥರ ಮಾಡಿ ಕರ್ಕೊಂಡು ಹೋಗಕ್ಕೆ ನೋಡಿದಾಗ ದಯಾಳ ಕಡೆಯವರು ಅಲ್ಲಿ ಈ ರಜನಿಕಾಂತ್ ದೇವ ಅನ್ನೋರು ಬಂದು ಅವ್ರನ್ನ ಹೊಡೆದು ಬಿಡ್ತಾನೆ. ಹಂಗೆ ಮಾಡಿ ಹೊಡೆದು ಹಲ್ಲು ಕೂಡ ಮುರಿತಾನೆ. ಅಲ್ಲಿ ಡೆಂಟಿಸ್ಟ್ಗಳು ಯಾರಾದರೂ ಅಂತ ಕೇಳಿದ್ರೆ ಯಾರು ಕಡೆ ಇರೋಲ್ಲ. ಆ ಟೈಮಲ್ಲಿ ಇವರೇ ದಯಾಳ ಕಡೆಯವರೇ ಕರೆದಿದ್ದಂತೇಳಿ ಆಮೇಲೆ ಗೊತ್ತಾಗತ್ತೆ. ಯಾರಿಗೆ?
ಈ ದೇವಾಗ ಗೊತ್ತಾದಾಗ, ಓ ಹೌದಾ, ನೀವು ರಾಜಶೇಖರ್ಗೆ ಕೆಲಸ ಏನು ಗೊತ್ತಾ, ಅವ್ರಿಗೆ ಗೊತ್ತಿರ್ತೈತಲ್ಲ ಎಲೆಕ್ಟ್ರಿಕ್ ಇವೆಲ್ಲ, ಆ ಕೆಲಸ ಕರೆಂಟಲ್ಲಿ ಒಂದು ಶವಗಳನ್ನು ಸುಡ್ತೈತಲ್ಲ, ಅದೇ ಫಾಸ್ಟಾಗಿ, ಇನ್ನೂ ಫಾಸ್ಟಾಗಿ, ಯಾವ ಥರ ಕಲುಷಿತ ಆಗ್ದಂಗೆ, ಯಾವುದೇ ಥರ ಪ್ರಾಬ್ಲಮ್ ಆಗ್ಲಾರ್ದಂಗೆ ಒಂದು ಚೇರಲ್ಲೇ ಶವಗಳನ್ನ ಬೂಡಿದೆ ಮಾಡೋ ಥರ ಒಂದು ಟೆಕ್ನಾಲಜಿನ ಅವರು ಮಾಡಿರ್ತಾರೆ. ಯಾರು? ರಾಜಶೇಖರ್ ಅನ್ನೋರು. ಅದು ಅವ್ರ ಮಗಳಿಗೆ ಸ್ವಲ್ಪ ಗೊತ್ತಿರುತ್ತೆ. ಅದು ಇವ್ರಿಗೆ ಗೊತ್ತಿರಲ್ಲ ರಜನಿಕಾಂತ್ ಅವ್ರಿಗೆ. ಆದರೆ ನನಗೆ ಗೊತ್ತಿದೆ, ನನಗೆ ಕೇಳಿದ್ರೆ ನಾನೇ ಬರ್ತಿದ್ನಲ್ಲಪ್ಪ ಅದ್ರ ಸಲುವಾಗಿ ಅಂತ ಅಂದ್ಕೊಂಡು ಹೋಗ್ತಾರೆ. ಅವಾಗ ಯಾರು? ದೇವ ಮತ್ತು ಈ ಶ್ರುತಿ ಹಾಸನ್ ಪ್ರೀತಿ ಇಬ್ಬರು ಹೋದಾಗ ಅವರು ಸ್ವಲ್ಪ ಇವ್ರನ್ನ ಎದುರಿಸೋ ಥರ, ಬೈಯೋ ಥರ ದಯಾಳ ಕಡೆ ಅವ್ರು ನೋಡಿದಾಗ ಇವರು ಹೇಳ್ತಾರೆ, ನೀವು ನಮ್ಮನ್ನು ಸುತ್ತಿ ಬಳಸಿ ಅದು ಇವೆಲ್ಲ ಬೇಡ, ನೀವು ಹೇಳಿಬಿಡಿ ಡೈರೆಕ್ಟ್ ಕುಲ ನಿಮಗೇನು ಬೇಕು, ನನಗೆ ದುಡ್ಡು ಬೇಕು, ನಿಮಗೆ ಕೆಲಸ ಬೇಕು, ಹೇಳಿ ಮಾಡ್ತೀವಿ ಅಂತಂದಾಗ ಇವ್ರ ಕಡೆಯಲ್ಲಿ ಒಂದು ಸೆಟಪ್ ಇರ್ತೈತಿ. ಯಾಕಂದರೆ ಇವ್ರು ಮಾಡಿಕೊಟ್ಟಿರ್ತಾನೆ ಸೈಮನ್ ಹೆಣ್ಣುಗಳನ್ನ ಹೂತಿಡೋದು. ಅದ್ರ ಪ್ರಕಾರವಾಗಿ ಹೂತಿಡ್ತಾರೆ, ಹೆಣಗಳ ಸುಡೋದು. ಅದ್ರ ಪ್ರಕಾರವಾಗಿ ಚೇರಲ್ಲಿ ಒಂದು ಹೆಣನ ಸಾಯಿಸಿರೋದನ್ನು ಸುಡ್ತಾನೆ, ಬರ್ನ್ ಮಾಡ್ತಾನೆ. ಅದು ಸಕ್ಸಸ್ ಆಗಿಬಿಡ್ತದೆ. ಯಾಕಂದರೆ ರಾಕೆಟ್ ಏರ್ಫೋನ್ ಮುಖಾಂತರ ಒಂದು ಏರ್ಬಡ್ಸ್ ಟೈಪ್ ಇಟ್ಕೊಂಡು ಕಿವಿಲಿ ಇಟ್ಕೊಂಡು ಕೇಳ್ತಾ, ರಾಜಶೇಖರ್ ಫ್ರೆಂಡ್ ಇರ್ತಾರಲ್ಲ ಅವ್ರ ಜೊತೆ ಮಾತಾಡ್ತಾ ಹುಡುಕೊಂಡು, ಮತ್ತು ಆಮೇಲೆ ಈ ಪ್ರೀತಿ ಹತ್ರ ಮಾತಾಡ್ತಾ, ಶ್ರುತಿ ಹಾಸನ್ ಹತ್ರ ಮಾತಾಡ್ತಾ ಬರ್ನ್ ಮಾಡ್ಬಿಡ್ತಾರೆ. ಸಕ್ಸಸ್ ಆಗುತ್ತೆ. ಆ ಬೂಡಿದಾಗಿರೋನ ಕೈ ಹಿಡ್ಕೊಂಡು ನೋಡಿ ಗೊತ್ತಾಗುತ್ತೆ ಯಾರಿಗೆ? ಈ ದಯಾಗೆ. ತುಂಬ ನಗ್ತಾನೆ. ನಕ್ಕೆ ಅದೇ ಟೈಮ್ಗೆ ಇನ್ನೊಬ್ಬ ಅಂಡರ್ ಕವರ್ ಇದ್ದಾನೆ, ಅವನು ಸಾಯಿಸ್ಬೇಕಂದ್ರೆ ಅವನ ಬಗ್ಗೆ ಗೊತ್ತಾಗುತ್ತೆ. ಅವನು ಹುಡ್ಕೊಂಡು ಹೋಗಕ್ಕೆ ಹೋದಾಗ ದಯಾಳ ಅದೇ ಟೈಮ್ಗೆ ಮೋನಿಕಾ ಕಾಡ್ತಾಳೆ. ಮೋನಿಕಾ ಕದ್ಕೊಟ್ಲೆ ಮೋನಿಕಾ ಅಂತೇಳಿ ಆ ಸಾಂಗ್ ಅಲ್ಟಿಮೇಟ್ ಇದೆ. ದಯಾಳ ಏನು ಸ್ಟೆಪ್ ಆಗ್ತಾನೆ ಒಂಥರ ಸೈಕ್ ಸ್ಟೆಪ್ಸು, ಒಂಥರ ಸೈಕ್ ಡ್ಯಾನ್ಸು. ಆ ಪೂಜಾ ಹೆಗಡೆ ಸೈಕ್ ಡ್ಯಾನ್ಸು ಬಾ ಅನ್ನಾವತ್ತ. ಜುಮ್ಕ್ ಬಾ ಜುಬ್ ಬಾ ಜಿಬಕ್ ಬಾ ಅನ್ನೋದು ಒಂದು ಸಾಂಗ್ ಇದೆ. ಆ ಸ್ಟೆಪ್ ಇದೆ, ಅಸಲೇ ಅದು ಅಲ್ಟಿಮೇಟ್. ಅದಿನ್ನೂ ಆ ಸಾಂಗ್ ಕೇಳ್ಬೇಕಾಗ ಅನಿಸುತ್ತೆ. ಅದು ದಯಾಳ ಆ್ಯಕ್ಟಿಂಗ್ ಅಂದರೂ ಸೈಕಪ್ಪ. ಈಗ ಪೂಜಾ ಹೆಗಡೆ ಆ್ಯಕ್ಟಿಂಗ್ ನೋಡಿವಿ, ರಜನಿಕಾಂತ್ ಅವ್ರ ಆ್ಯಕ್ಟಿಂಗ್ ನೋಡಿವಿ, ರಾಜಶೇಖರ್ ಅವ್ರ ಆ್ಯಕ್ಟಿಂಗ್ ನೋಡಿವಿ, ರಾಗಾರ್ಜುನ ಅವ್ರ ಆ್ಯಕ್ಟಿಂಗ್ ನೋಡಿವಿ, ಎಲ್ಲರೂ ನೋಡಿವಿ. ಆಲ್ಮೋಸ್ಟ್ ಉಪೇಂದ್ರ ಅವ್ರ ಆ್ಯಕ್ಟಿಂಗ್ ನೋಡಿವಿ. ಬಟ್ ದಯಾಳ ಫಸ್ಟ್ ಟೈಮ್ ನಾನು ಇದ್ರಲ್ಲಿ ನೋಡ್ತಾ ಇದ್ದರೆ ನನಗೆ ಒಂಥರ ಏನಪ್ಪ ಈ ರೇಂಜ್ಗೆ ಅದನ್ನು ಸೈಕ್ ಹೊಸ ಪ್ರತಿಭೆ ಬಂದ್ಬಿಡ್ತಪ್ಪ ನಮ್ಮ ಇಂಡಿಯನ್ ಸಿನಿಮಾಗೆ ಅನಿಸ್ಬಿಡ್ತು ನನಗಂತ. ಬಟ್ ಆದಮೇಲೆ ಅವನ್ನ ಹಿಡಿತಾರೆ. ಅವನ್ನ ಹಿಡಿದು ಅಂಡರ್ ಕವರ್ ಯಾರಿರ್ತಾನಲ್ಲ ಅವ್ನು ಹಿಡಿತಾರೆ. ಹಿಡಿದು ಕೂಡಲೇ ಅವನು ಸಾಯಿಸಕ್ಕೆ ಹೋಗೋ ಟೈಮಿಗೆ, ಅದೇ ಟೈಮ್ಗೆ ನೀವು ನೋಡಿದು ಬಿಡ್ತಾರೆ. ಯಾರನ್ನ? ದಯಾಳನೇ ಹೊಡೆದು ಬಿಡ್ತಾರೆ. ಸೈಮನ್ ಅಂದರೆ ನಾಗಾರ್ಜುನ. ಯಾಕಂದರೆ ಅದೇ ಟ್ವಿಸ್ಟ್. ಅಂದರೆ ಇಲ್ಲಿ ಅದಕ್ಕಿಂತ ಮುಂಚೆ ಒಂದು ಫ್ಲ್ಯಾಶ್ ಆಗುತ್ತೆ. ಇವರಿಬ್ಬರ ಮಧ್ಯೆ ಒಂದು ಡಿಸ್ಕಷನ್ ಆಗುತ್ತೆ. ಯಾರ ಮಧ್ಯೆ? ದೇವ ಮಧ್ಯೆ ಮತ್ತು ಪ್ರೀತಿ ಮಧ್ಯೆ. ದುಡ್ಡು ನಿಮಗೆ ಕೂಲಿ ಸ್ವಲ್ಪ, ನಮಗೆ ಕೂಲಿ ಸ್ವಲ್ಪ, ಅರ್ಧ ಕೊಟ್ಟಿದ್ದೆ. ಯಾರು? ನಾಗಾರ್ಜುನ ಅವ್ರು ಕೊಟ್ಟಿದ್ದೆ. ಅಂದರೆ ಬೇಡಿ ನಾನೊಬ್ಬಳೇ ಹೋಗ್ತೀನಿ, ನೀವು ಬೇಡ, ರಿಸ್ಕ್ ತೊಗೊಳ್ಳೋದು ಬೇಡ, ನನ್ನ ಸ್ನೇಹಿತರ ಪ್ರಾಣಕ್ಕೇನೆ ಅಪಾಯ ಅದ್ರ ನಾನು ನೋಡ್ಕೋತೀನಿ ಅಂತ ಯಾರು ಹೇಳ್ತಾರೆ? ಈ ದೇವ ಹೇಳ್ತಾರೆ. ದೇವ ಹೇಳಿದಾಗ, ಇಲ್ಲ ಯಾಕೆ ನಿಮಗೆ ಡಬ್ಬು ತುಂಬ ನೀವೇ ಸಂಪಾದನೆ ಬರ್ತಾಯಿದೆ, ನೀವೇ ಮಾಡ್ಕೊಳ್ತೀರಾ ಅಂತಂದಾಗ, ನಿಮಗೆ ದುಡ್ಡೇ ಹೆಚ್ಚಾಯಿತು, ಅಪ್ಪನ ಸಾವಿಗೆ ಪ್ರತಿಕಾರಕ್ಕಿಂತ ನಿಮಗೆ ಅಂತ ಈ ದೇವ ಹೇಳ್ತಾನೆ. ನೀನು ಮನಸ್ಸೇನು ನಿಮ್ಮದು ಒಂಥರ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳವಲ್ರಲ್ಲ, ಆದರೆ ನಾನು ನನ್ನ ಪ್ರಾಣ ಸ್ನೇಹಿತರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದಿದ್ರೆ ನನ್ನ ಪ್ರಾಣ ಸ್ನೇಹಿತಕ್ಕೆ ಸಾವಿಗೆ ಕಾರಣದವ್ರನ್ನ ನಾನು ಬಿಡೋಂಗಿಲ್ಲ ಅಂತ ದೇವ ಹೇಳ್ತಾನೆ. ಅವಾಗ ಎಮೋಷ್ನಲ್ ಆಗ್ತವೆ ಸ್ವಲ್ಪ. ನನಗೆ ಫೈನಾನ್ಸ್ ಇದಾವೆ, ಕಟ್ಕೊಳ್ಳೋವಿದ್ದಾವೆ, ನನ್ನ ಅಪ್ಪ ಇಲ್ಲ, ನಾನು ಮತ್ತು ನನ್ನ ಇಬ್ಬರು ತಂಗಿಯರು ಎಲ್ಲರೂ ನೋಡ್ಕೋಬೇಕಂತಂದಾಗ ಈ ದೇವ ಹತ್ರ ಇರೋ ದುಡ್ಡು ಕೂಡ ಪ್ರೀತಿ ಕೊಡ್ತಾರೆ. ಪ್ರೀತಿ ಅಂದರೆ ಶ್ರುತಿ ಹಾಸನ್ಗೆ. ಸೊ ಇಲ್ಲಿ ಹೆಂಗೆ ಬಂತು, ಹೆಂಗೆ ಇವರೆಲ್ಲ ಥಾಟ್ ಆದರು, ರಾಜಶೇಖರ್ ಹೆಂಗೆ ಇವೆಲ್ಲ ಅಂತ ನಾವು ಇಲ್ಲಿ ನೋಡ್ತಾ ಹೋಗೋದಾದರೆ, ಆ್ಯಕ್ಚುಲಿ ಒಬ್ಬ ವ್ಯಕ್ತಿ ಡೆಡ್ ಬಾಡಿನ ಈಗಿರುವಂಥ ತಂತ್ರಜ್ಞಾನಕ್ಕಿಂತ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿಕೊಂಡು ಯಾವ ಥರ ಪ್ರಾಬ್ಲಮ್ ಆಗಲಾರ್ದಂತೆ ಅದನ್ನು ಮಿಸ್ಯೂಸ್ ಮಾಡೋವಂಥ ಸಾಧ್ಯತೆಗಳಿರ್ತವೆ. ನೀವು ಮಾಡಿದ್ದೇನೆ ಒಳ್ಳೆಯದೇ, ಬಟ್ ಅದನ್ನು ಮಿಸ್ಯೂಸ್ ಆದರೆ ಯಾವುದಾದ್ರು ಕೆಟ್ಟದಕ್ಕೆ ಬಳಸ್ಕೊಂಡ್ರೆ ಅಂಥೇಳಿ ಅವರು ಏನು ಮನುಷ್ಯನ ಸತ್ತಿರೋಂಥ ಶವನ ದಹನ ಮಾಡೋದಿರ್ತೈತಲ್ಲ, ಯಾವ ಥರಕ್ಕೆ ಪ್ರಾಬ್ಲಮ್ ಆಗಲಾರ್ದಂಗೆ, ಹೊಗೆ ಬರಲಾರ್ದಂಗೆ, ಏನು ಪೊಲ್ಯೂಷನ್ ಆಗಲಾರ್ದಂಗೆ ಅದು ಮಿಸ್ಯೂಸ್ ಆಗುತ್ತೆ ಅಂತೇಳಿ ಅವ್ರ ಹತ್ರ ಇರೋದಂಥ ಆಪ್ರೇಟರ್ನ ತೊಗೊಳ್ತಾರೆ. ಮತ್ತು ಅದ್ರ ಜೊತೆಗೆ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಮತ್ತು ಆಮೇಲೆ ತೊಗೊಂಡ್ಬಿಡ್ತಾರೆ. ಕೆಲಸ ಏನಿಲ್ಲದೆ ಸುಮ್ಮನೆ ಕೂತಿದ್ದಾಗ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 22 ಮಂದಿ ಸೈಮನ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೈಮನ್ ಮೇಲೆ ಅಟ್ಯಾಕ್ ಮಾಡಿದಾಗ ಸೈಮನ್ ಬೇರೆ ದಾರಿ ಇಲ್ಲದೆ ಆ 22 ಮಂದಿನ ಸಾಯಿಸಬೇಕಾಗತ್ತೆ.
ಆ 22 ಮಂದಿನ ಸೈಮನ್ ಸಾಯಿಸಿದ ಮೇಲೆ ಈಗ ಅದು ಎಲ್ರಿಗೂ ಗೊತ್ತಾಗುತ್ತೆ. ಗೊತ್ತಾಗಲಾರ್ದಂಗೆ ಸಾಯಿಸ್ಬೇಕಲ್ಲ. ಈಗ ಗೊತ್ತಾಗಿ ಮತ್ತೆ ಸಮಸ್ಯೆ ಆಗ್ತವೆ, ಬಿಸ್ನೆಸ್ ಪ್ರಾಬ್ಲಮ್ ಆಗುತ್ತೆ, ಮತ್ತು ಪೊಲೀಸು ಕೋರ್ಟು ಕೇಸ್ ಕಚೇರಿ ಅಂತೆಲ್ಲ ಓಡಾಡಬೇಕಾಗತ್ತೆ. ಇವೆಲ್ಲ ಯಾಕಂತೇಳಿ ಅವ್ರನ್ನ ಯಾರಿಗೆ ಗೊತ್ತಾಗದಂಗೆ ದಹನ ಮಾಡಬೇಕು. ಬಟ್ಟು ಅವರು ಬೂಡಿದಷ್ಟೇ, ಅವರೊಂದು ಬೂದಿ ಅಷ್ಟೇ ಬರಬೇಕು, ಬಟ್ ಅವ್ರು ಸತ್ತಿರಬೇಕು. ಆ ಥರ ಏನಿದೆ ಅಂತ ಹುಡುಕಿದ್ರೆ ಈ ರಾಜಶೇಖರ್ ಅವ್ರ ಹತ್ರ ಇರುತ್ತೆ. ಯಾರ ಫ್ರೆಂಡು? ದೇವ ಅವ್ರ ಫ್ರೆಂಡು. ಅವಾಗ ಅವ್ರಿಗೆ ಸೂಕ್ಷ್ಮ ಹೇಳಿದ್ರೆ ಕೇಳಂಗಿಲ್ಲ, ನಾರ್ಮಲಾಗಿ ಹೇಳಿದ್ರೆ ಕೇಳಂಗಿಲ್ಲ. ಅವರಿಬ್ಬರು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಇವ್ರ ಹತ್ರ ಇಟ್ಕೊತಾರೆ. ಯಾರ ಹತ್ರ? ಸೈಮನ್ ಹತ್ರ. ಸೈಮನ್ ಹತ್ರ ಇಟ್ಕೊಂಡಾಗ ನಿನಗೆ ಬೇರೆ ದಾರಿ ಎಲ್ಲ ನೀನು ಮಾಡಲೇಬೇಕು ಅಂತ ಅಂದಾಗ ರಾಜಶೇಖರ್ ಹೆಂಗೋ ಮಾಡಿ ಅದನ್ನು ಶುರು ಮಾಡ್ತಾರೆ. ಶುರು ಮಾಡಿ 22 ಮಂದಿನ ಬೂದಿ ಮಾಡಿಬಿಡ್ತಾರೆ. ಯಾಕಂದರೆ ಇಲ್ಲಿ ಶವಗಾರದಲ್ಲಿ ಯಂತ್ರದ ಮುಖಾಂತರ ಬೂದಿ ಮಾಡೋದೇನಿರ್ತೈತಲ್ಲ, ಅದಕ್ಕಿಂತ ಮೊಬೈಲ್ ಮುಖಾಂತರ ಇನ್ನೂ ಅನುಕೂಲ ಆಗೋ ಥರ ಇವರು ಪ್ರಿಮೇಟರ್ ಮಾಡಿರ್ತಾರೆ, ದಹನ ಮಾಡೋದು ಮಾಡಿರ್ತಾರೆ. ಸೊ ಅದು ಇವ್ರಿಗೆ ಲೈಕ್ ಆಗಿ ಅವ್ರಿಗೆ ದುಡ್ಡು ಕೊಡ್ತಾ ಹೋಗ್ತಾರೆ, ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಇವ್ರಿಗೆ ಸ್ವಂತ ಅವ್ರ ಕಡೆ ಸೈಮನ್ ಹತ್ರ ಇರೋ ಅಂಥ ಜಾಗದಲ್ಲೇ ಒಂದು ಸ್ವಂತ ಅದೇ ಥರ ಅಕ್ವಿಪ್ಮೆಂಟ್ ಮಾಡಿ ಅದಕ್ಕೆಲ್ಲ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನ ಮಾಡಿ ದಹನ ಮಾಡೋವಂಥದ್ದು ಒಂದು ರೆಡಿ ಮಾಡಿಕೊಡ್ತಾರೆ. ಯಾರು? ನಾಗಾರ್ಜುನ್, ಸೈಮನ್ ಅವರು. ಅದು ಈ ದಯಾಳಿಗೆ ಏನು ಅನ್ನಿಸ್ತಾ ಗೊತ್ತಿಲ್ಲ, ಒಂದಿನ ಆಗ್ಲಾರ್ದೆ ಇವನ್ನ ಕೈ ಕಾಲೆಲ್ಲ ಕಟ್ಟಿ ಹಾಕಿ ಒಂದು ಎದೆ ಗುದ್ದಿ ಸಾಯಿಸ್ತಾನೆ. ಬಟ್ ನೀನು ಈಗ ಸಾಯಿಸ್ಬೋದು ನನ್ನ, ಬಟ್ ಒಬ್ಬ ಬರ್ತಾನೆ ನನ್ನ ಸ್ನೇಹಿತ, ಪ್ರಾಣ ಸಹಿತ. ಅವನು ಬಂದಾಗ ನಿನ್ನ ಗುಂಡಿ ತೋಡೆ ಗೊತ್ತಾಗ್ತಾನೆ, ಬಿಡಲ್ಲ ಅಂತ ಹೇಳಿರ್ತಾನೆ. ಅವನ ಹತ್ರ ಪವರ್ ಹೌಸ್ ಅಂತ ಹೇಳ್ತಾನೆ. ಏನು ಹೇಳ್ಬೇಕಪ್ಪ, ಅವನು ಬಂದಾಗ ಪವರ್ ಹೌಸ್ ಅಂತೇಳಿ ಒಂದು ಮಾತು ಅಂತ ಹೇಳ್ತಾನೆ. ಆದರೆ ಇವನು ಸಾಯಿಸ್ಬಿಟ್ಟಿರ್ತಾರೆ ಸತ್ಯರಾಜ್ ಅವ್ರನ್ನ. ಯಾರು? ದಯಾಳ್, ಸೈಕ್ ನನ್ನ ಮಗ. ಅವ್ರ ಕಡೆ ಇರುವಂಥ ಎಲೆಕ್ಟ್ರಿಕ್ ಟ್ರಾನ್ಸ್ಫಾರ್ಮೇಟರ್ ಕೂಡ ಕಿತ್ಕೊಂಡಿರ್ತಾರೆ. ಹೊಡಿತಾ ಸಾಯಿಸೋವಾಗ ಈ ದಯಾಳನ ಸಾಯಿಸ್ಬಿಡ್ತಾನೆ. ಯಾರು? ಸೈಮನ್. ಯಾಕೆ ಸಾಯಿಸ್ತಾನಂದ್ರೆ ಅವನು ಪೊಲೀಸ್ ಅಂಡರ್ ಕವರ್ ಅಂತ ಸೈಮನ್ ಗೊತ್ತಾಗೋಗುತ್ತೆ. ಅವನು ಪೊಲೀಸ್ ಅಂಡರ್ ಕವರ್ ಅಲ್ಲ, ಆದರೆ ಪೊಲೀಸ್ ಆಗಿದ್ನಲ್ಲ ಇದಕ್ಕಿಂತ ಮುಂಚೆ. ಅವನು ಸ್ವಂತಿಕೆಗೋಸ್ಕರ ಬದುಕಬೇಕು, ಜೀವನ ಮಾಡ್ಬೇಕು ಅನ್ಕೊಂಡಿದ್ದ. ಯಾರು? ದಯಾಳ. ಬಟ್ ಪೊಲೀಸ್ ಅಂಡರ್ ಕವರ್ ಅಲ್ಲ, ಬಟ್ ಅಂಡರ್ ಕವರ್ ಅಂತ ಇವ್ನಿಗೆ ಗೊತ್ತಾಗಿ ಅವ್ನು ಸಾಯಿಸ್ಬಿಡ್ತಾನೆ. ಬಟ್ ಸಾಯಿಸಿದ್ರು ಕೂಡ ಅವನು ಊತ ಹಾಕೋ ಟೈಮಲ್ಲಿ ಬದುಕಿರ್ತಾನೆ. ಯಾರು? ದಯಾಳ. ಉಸಿರು ನಿಂತಂಗಾಗಿ ಮತ್ತು ಉಸಿರು ಬಂದಿರ್ತದೆ. ಅದೊಂದು ಆಶ್ಚರ್ಯ ವಿಷಯ. ಮತ್ತು ಬೇಡಿಕೊಳ್ತಾನೆ. ಯಾರಿಗೆ? ಊತ ಹಾಕೋಕೆ ಹೋಗೋವಾಗ ಅವ್ರನ್ನ, ದಯಾಳನ ಮತ್ತು ಇನ್ನೊಬ್ಬನ ಅಂಡರ್ ಕವರ್ ಅಂತಾರ, ಅವರಿಬ್ಬರನ್ನ ಊತ ಹಾಕೋಕೆ ಹೋಗುವಾಗ ದಯಾಳ ಬದುಕಿರ್ತಾನೆ. ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಈ ಶ್ರುತಿ ಹಾಸನ್ಗೆ, ಪ್ರೀತಿಗೆ ಮತ್ತು ಈ ದೇವಾಗೆ, ರಜನಿಕಾಂತ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಪಾಪ ಅಂತೇಳಿ ಮನಸ್ಸು ಕರಗಿ ಅವನ ಉಳಿಸ್ತಾನೆ. ಉಳಿಸಿ ಅವನ ಬೇರೆ ಕಡೆ ಶಿಫ್ಟ್ ಮಾಡಿರ್ತಾನೆ ಈ ಪ್ರೀತಿ ಜೊತೆ, ಶ್ರುತಿ ಹಾಸನ್ ಜೊತೆ ಮಾಡಿದಾಗ. ಆಮೇಲೆ ಅವನು ಆಟ ಆಡಿಸ್ತಾನೆ ರಜನಿಕಾಂತ್ ಅವ್ರಿಗೆ. ದೇವಾಗಿ ಹೇಳ್ತೀನಿ ನಾನು, ಅಪ್ಪ ನೀನು ಒಂಥರ ಇದೆಯಾ, ಏನು ನಿನ್ಗೇನು ತಿಳಿಯೋದೆಯಾ, ಏನು ನನ್ನ ಜೀವಂತವಾಗಿ ಬಿಟ್ಬಿಟ್ಟೆ ಅಂತೇಳಿ ಥರ ಸೈಕಾಗಿ ಆ್ಯಕ್ಟಿಂಗ್ ಮಾಡ್ತಾನೆ ಅವ್ನು ದಯಾಳ. ನೀನೇನಾದರೂ ನಾನು ಜೀವಂತವಾಗಿದ್ದೀನಿ ಅಂತ ಹೇಳಿದೆ ಅಂದರೆ, ನಾನೇನಾದರೂ ನಿನ್ನನ್ನು ಬಿಟ್ಟೆ ಅಂತ ಹೇಳಿದ್ರೆ ನಿನ್ನ ಸಾಯಿಸ್ತಾರೆ. ಬಟ್ ನನ್ನೇನಾದರೂ ಮಾಡೋಕ್ಕೆ ಬಂದರೆ ಈ ಪ್ರೀತಿ ಇಲ್ಲೇ ಅದಾಳೆ, ಇವಳು ಬಿಡಲ್ಲ ಅಂತೇಳಿ ನಾ ಹೇಳ್ದಂಗೆ ಮಾಡು, ನಾನು ಅಲ್ಲೇ ಇರ್ತೀನಿ ಅಂತೇಳಿ ಈ ದಯಾಳ ದೇವನ ಆಟ ಆಡಿಸ್ತಾರೆ. ಅಂದರೆ ಈ ಟೈಪಿಂಗ್ ಆಗಿರ್ಬೋದು, ನಂಬರ್ಗಳ ಬಗ್ಗೆ ಆಗಿರ್ಬೋದು, ಈ ಪ್ರತಿಯೊಂದು ಈ ಪಾಸ್ಪೋರ್ಟ್ ಕಳ್ಸೋದಾಗಿರ್ಬೋದು, ಒಟ್ಟು ಇವೆಲ್ಲ ಮಾಡು ಅಂತೇಳಿ ಇವನ್ನ ಒಂಥರ ಆಟದ ಗೊಂಬೆ ಥರ, ರಿಮೋಟ್ ಕಂಟ್ರೋಲ್ ಥರ ಮಾಡ್ಕೊಂಡ್ಬಿಡ್ತಾನೆ. ಹಾಗೆ ದೇವನ, ರಜನಿಕಾಂತ್ನ ದಯಾಳ್. ಆಮೇಲೆ ಹಿಂಗೋ ಮಾಡಿ ಈ ಇಬ್ಬರ ತಂಗಿಯರು ಕೂಡ ನನ್ನ ಹತ್ರ ಇದ್ದಾರೆ ಅಂತೇಳಿ ಈ ಪ್ರೀತಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ಅವೆಲ್ಲ ಗೊತ್ತಾದ್ಮೇಲೆ ರಜನಿಕಾಂತ್ ಏನು ಮಾಡ್ತಾನೆ ಅಂದರೆ, ಆಮೇಲೆ ಬ್ಲ್ಯಾಕ್ ಮೇಲ್ ಹಿಂಗೆ ಮಾಡ್ತಾ ಇರ್ತಾನೆ ಅವ್ನು ದಯಾಳ. ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರುವಾಗ ರಚಿತಾರಾಮ್ನ ರೆಡ್ ಹ್ಯಾಂಡಾಗಿ ಹಿಡಿದ್ಬಿಡ್ತಾನೆ. ಯಾರು? ದೇವ. ರಜನಿಕಾಂತ್ ರಚಿತಾರಾಮ್ನ ರೆಡ್ ಹ್ಯಾಂಡಾಗಿ ಹಿಡಿದು, ಏನಾರು ಅಲ್ಲಿ ಎಕ್ಸ್ಟ್ರಾ ದಿಮಾಕ್ ಮಾಡಿದ್ರೆ, ಈಕಿನ ಪ್ರೀತಿನ ಸಾಯಿಸೋ ಥರ ನೀನು ಎಕ್ಸ್ಟ್ರಾ ಅದು ಇದು ಓವರ್ ಬಿಲ್ಡಪ್ ಅಂತ ಮಾಡಿದ್ರೆ ಇವಳನ್ನ ಸಾಯಿಸ್ಬಿಡ್ತೀನಿ ಅಂತ ಬಿಡ್ತಾನೆ. ಆವಾಗ ಅವಳನ್ನ ಹಿಡ್ದು ಅವಳು ಕಳಿಸ್ತಾನೆ. ಯಾರಿಗೆ? ಪ್ರೀತಿನ ಕಳಿಸ್ತಾನೆ. ಪ್ರೀತಿನ ಕಳಿಸಿ ಮತ್ತು ಆಮೇಲೆ ಅವ್ರ ತಂಗಿ ಇಬ್ಬರನ್ನ ಅವ್ರು ಕಳಿಸಿರ್ತಾನೆ. ಯಾರು? ಪ್ರೀತಿ ಅವ್ರ ತಂಗಿಯರನ್ನ ಇಬ್ಬರನ್ನೂ ಕಳಿಸಿರ್ತಾನೆ. ಅಲ್ಲಿ ಅವಾಗ ಇಬ್ಬರನ್ನೂ ಕಳಿಸಿ ಅಲ್ಲಿಂದ ನೀ ಸರಳ ಚೈನ್ ಕಟ್ಕೊ ಅಂತೇಳಿ ಅವನಿಗೆ ಬೆಲ್ಟ್ ಚೈನ್ ಥರ ಕಟ್ಬಿಡ್ತಾನೆ. ನಾಯಿ ಬೆಲ್ಟ್ ಥರ ಕಟ್ಟಿಸ್ಬಿಡ್ತಾನೆ. ಆಕೆಯಿಂದ ಈ ಪ್ರೀತಿಯಿಂದ ಅವ್ನಿಗೆ ಆಶ್ಚರ್ಯ ಆಗ್ಬಿಡ್ತೈತಿ, ಏನಪ್ಪ ಇದು ಟ್ರ್ಯಾಪ್ ನಡೆಸಿ ಹಾಕ್ಕೊಂಡೆ ಅಂತೇಳಿ.
ಆವಾಗ ಈ ದೇವ ಮಾಡಿದ್ಮೇಲೆ ಈಕೆ ಈ ಸೈಮನ್ ಮಗ ಅಂತ ಇರ್ತಾನೆ ದಿಲೀಪ್, ಅವನ್ನ ಲವ್ ಮಾಡೋ ಥರ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ. ಯಾಕಂದ್ರೆ ಇವರಿಬ್ಬರು ಒಂದೇ ಪೊಲೀಸ್ ಅಂಡರ್ಕವರೇ, ಬಟ್ ಪೊಲೀಸ್ಗೋಸ್ಕರ ಗೌರ್ಮೆಂಟ್ಗೋಸ್ಕರ ಕೆಲಸ ಬೇಡ, ನಮಗೋಸ್ಕರ ನಮ್ಮ ಸ್ವಾರ್ಥಕ್ಕೋಸ್ಕರ ಸ್ವಂತ ನಾವು ಕೆಲಸ ಮಾಡೋಣ ಅಂತ ಅಂದ್ಕೊಂಡಿರ್ತಾರೆ. ಸೊ ಹಂಗೆ ಅಂದ್ಕೊಂಡಾಗ ಇವರಿಬ್ಬರಿಗೆ ಅದೇ ಒಂದು ದಾರಿ ಇರ್ತೈತಿ, ಹೆಂಗಾರ ಮಾಡಿ ಟ್ರ್ಯಾಪ್ ಮಾಡಬೇಕು ಎಲ್ಲರನ್ನ, ಇವರೆಲ್ಲರೂ ನಮ್ಮ ಕಂಟ್ರೋಲ್ ತೊಗೋಬೇಕು, ಎಲ್ಲದಕ್ಕೆ ನಾವು ಅಧಿಪತಿ ಆಗ್ಬೇಕಂತ ಈ ರಚಿತಾರಾಮು ಮತ್ತು ಆಮೇಲೆ ಈ ದಯಾಳ ಇಬ್ಬರು ಪ್ಲ್ಯಾನ್ ಮಾಡಿರ್ತಾರೆ. ಸೊ ಹಂಗೆಲ್ಲ ಇದೆ. ಎಲ್ಲ ಇದ್ದಾಗ ಕಟ್ಟಿರ್ತಾನೆ, ಕಟ್ಟಿ ಇವನು ದಿಲೀಪ್ ಮುಂದೆ ಆ್ಯಕ್ಟಿಂಗ್ ಮಾಡ್ತಾರೆ. ಯಾರು ರಚಿತಾರಾಮ್, ನಾನು ಬದುಕಿರಲ್ಲ, ನನ್ನ ಸಾಯಿಸ್ಬಿಡು ಹಂಗೆ ಹಿಂಗೆ ಅಂತ ಆಳೋ ಥರ ಆ್ಯಕ್ಟಿಂಗ್ ಮಾಡ್ತಾಳೆ. ಅವ್ನಿಗೆ ಮನಸ್ಸು ಕರಗುತ್ತೆ ದಿಲೀಪ್ಗೆ, ಯಾರು ಸೈಮನ್ ಮಗ, ನಾಗಾರ್ಜುನ ಮಗ ಮನಸ್ಸು ಕರಗಿ ಆಕೆನ ರಿಲೀಸ್ ಮಾಡಿಬಿಡ್ತಾನೆ. ಯಾಕಂದರೆ ಅಲ್ಲಿ ಬರ್ನ್ ಮಾಡೋವಂಥದ್ದು, ಆ ಎಲೆಕ್ಟ್ರಿಕ್ ಟ್ರಾನ್ಸ್ಫರ್ಮೇಟರ್ ಒಳಗೆ ಆಕೆನ ಬರ್ನ್ ಮಾಡೋಣ ಅಂತ ಅಂದ್ಕೊಂಡಿರ್ತಾನೆ ಯಾರೋ ದೇವ ನಾಗಾರ್ಜುನ. ಅದರಿಂದ ಬಿಡಿಸಿದ ಕೂಡಲೇ ಅವ್ರ ಜೊತೆ ಫೈಟ್ ಮಾಡಿ ಆ ದಿಲೀಪ್ ನೋಡ್ದು, ಈ ದೇವ ಜೊತೆ ಸಂಗಡಿಗರು ಇರ್ತಾರಲ್ಲ ಅವ್ರನ್ನ ಹೊಡೆದು, ಈ ಒಬ್ಬ ಇರ್ತಾನಲ್ಲ ರಾಜಶೇಖರ್ ಫ್ರೆಂಡ್ ಅಂತೇಳಿ ಡ್ರಿಂಕರ್, ಅವನ್ನ ಕುರ್ಚಿ ಮೇಲೆ ಆ ಎಲೆಕ್ಟ್ರಿಕ್ ಟ್ರಾನ್ಸ್ಫರ್ಮೇಟರ್ ಮೇಲೆ ಕುಂದಿರಿಸಿ ಅವನು ಬೂದಿ ಮಾಡಿಬಿಡ್ತಾಳೆ. ಒಬ್ಬನಂತರೂ ಮಳೆಗೆ ಚುಚ್ಚಿ ಸಾಯಿಸ್ಬಿಡ್ತಾಳೆ. ರಚಿತಾರಾಮ್ ಆ್ಯಕ್ಟಿಂಗ್ ಅಂತರೂ ಸೈಕಾಗೇ ಮಾಡಿದ್ದಾರೆ. ದಯಾಳ ಸೈಕ್, ರಚಿತಾರಾಮ್ ಆ್ಯಕ್ಟಿಂಗು ಸೈಕ್ ಇದ್ರೊಳಗೆ. ಆಮೇಲೆ ದಯಾಳ ರಚಿತಾರಾಮ್ ಇಬ್ಬರು ಸೈಕ್ ಆ್ಯಕ್ಟಿಂಗ್ ಆದಮೇಲೆ ಅವ್ರಿಗೆ ದಯಾಳಿಗೆ ಇನ್ನೊಂದು ಕೇಳಿದಾರೆ, ಅವ್ರು ಇನ್ನೂ ದಾಟಿ ಹೋಗಿರಲ್ಲ, ಅವ್ರಿಗೆ ಬಿಡಬಾಡಕ್ಕೆ ಗಾಡಿ ತೊಗೊಂಡು ಇಲ್ಲಿ ಅಂತಾರೆ. ಅವಾಗ ದಯಾಳು ಚೇಸ್ ಮಾಡಿ ಮತ್ತೆ ಪ್ರೀತಿ ಹಿಡಿಯೋಕೆ ಹೋಗಿ ಅವ್ರು ಯಾವ ಎಂಥ ಮೆಂಟಲ್ ಸೈಕ್ ಹುಚ್ಚು ನನ್ನ ಮಗ ಆ್ಯಕ್ಟಿಂಗ್ ಮಾಡ್ತಾರೆ ಅಂದ್ರೆ ಅನಾವತ್ತು ಆ್ಯಕ್ಟಿಂಗ್. ನನಗೆ ಅದಕ್ಕೆ ಇದರೊಳಗೆ ದಯಾಳ ಆ್ಯಕ್ಟಿಂಗ್ ತುಂಬ ಲೈಕ್ ಆತಂತೇಳಿ. ಆಮೇಲೆ ಚೇಸ್ ಮಾಡೋ ಥರ ಮಾಡಿ ಅವ್ರದ್ದು 3-4 ಮಂದಿ ಇರ್ತಾರೆ, ಅವ್ರ ಜೊತೆ ಫೈಟ್ ಮಾಡಿ ಅವನಿಗೆ ಇದು ಕಟ್ಟಿದ್ರು ಕೂಡ, ಏನದು ಇದು ಚೇರ್ ಥರ ಕಟ್ಟಿದ್ರು ಕೂಡ ಫೈಟ್ ಮಾಡಿ ಹಂಗೋ ಹಿಂಗೋ ಅವ್ರನ್ನ ದಾರಿ ತಲುಪಿಸೋವಾಗ ಟ್ರೈನ್ಗೆ ಹೋದಾಗ ಅಲ್ಲಿ ಟ್ರೈನ್ ಒಳಗೆ ಹೋಗಿ ಅಲ್ಲಿ ಹೊಡೆದು, ಮತ್ತು ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಅಲ್ಲಿ ಹೊಡೆದು, ಆ ಕಾರ್ ಆಕ್ಸಿಡೆಂಟ್ ಗುದ್ದೋ ಥರ ಮಾಡಿ ಆ ಕಾರ್ ಮೇಲೆ ಜಿಗಿದು ಒಳಗೋಗಿ ಒಂದ ಇದ್ದ ಯಾಳೆ ಆ್ಯಕ್ಟಿಂಗ್. ಆಮೇಲೆ ಲಾಸ್ಟ್ಗೆ ಹೆಂಗೋ ಮಾಡಿ ಟ್ರೈನಲ್ಲಿ ಅವರು ಅಡ್ಡ ಬಂದರು, ಅವ್ರು ಹೊಡೆದು ಅವ್ರನ್ನ ಸರಿಸಿ ಎಲ್ಲ ನಿಜ ಜೀವನದಲ್ಲಿ ಯಾರು ಆ ಥರ ಮಾಡೋಕ್ಕಾಗಲ್ಲ ಬಿಡಿ, ಅವ್ರನ್ನ ಒದ್ದೊಳಗಾಗ್ತಾರೆ. ಬಟ್ ಸಿನಿಮಾದಲ್ಲಿ ಆ ಥರ ಸೈಕಾಗಿ ಈ ದಯಾಳ ಆ್ಯಕ್ಟಿಂಗ್ ಮಾಡಿದ್ದು ನೋಡಿ. ಆಮೇಲೆ ಶ್ರುತಿ ಹಾಸನ್ಗೆ ಪ್ರೀತಿಗೆ ಬೇರೆ ದಾರಿ ಇರಲ್ಲ. ರಾಜಶೇಖರ್ ಒಂದು ಮಾತು ಹೇಳಿರ್ತಾನೆ, ನೀನು ಎಮರ್ಜೆನ್ಸಿ ಇದ್ದಾಗ, ನೀನು ಕಷ್ಟ ಕಾಲದಲ್ಲಿದ್ದಾಗ, ಪ್ರಾಬ್ಲಮಲ್ಲಿದ್ದಾಗ ಒಂದು ನಂಬರ್ಗೆ ಫೋನ್ ಮಾಡು, 5821 ಕೂಲಿ ನಂಬರ್ 5821, ಈ ನಂಬರ್ಗೆ ಫೋನ್ ಮಾಡಿದ್ರೆ ಅವರು ನಿಮ್ಮ ತಂದೆಗೆ ಮಾಡ್ದಂಗೆ ಅಂತ ಹೇಳ್ತಾರೆ. ಸೊ ಆ ಒಂದು ನಂಬರ್ಗೆ ಕಾಲ್ ಮಾಡು, ನಿನಗೆ ಅವ್ರು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತು ಆಮೇಲೆ ಆ ನಂಬರಿಂದ ಯಾರು ನಿನಗೆ ಕಾಲ್ ಮಾಡ್ತಾರೆ ಅವ್ರು ನಿನ್ನ ಮಗಳು ಅಂತ ಹೇಳ್ತಾರೆ. ಯಾರು ಈ ಸತ್ಯರಾಜ್ ರಾಜಶೇಖರ್ ದೇವಾಗ ಹೇಳಿರ್ತಾನೆ ರಜನಿಕಾಂತ್ ಅವ್ರಿಗೆ. ಆ ಟೈಮಲ್ಲಿ ಎಮರ್ಜೆನ್ಸಿ ಇದ್ದಾಗ ಅವಳು ನಮ್ಮ ತಂದೆ ನಿಮ್ಗೆ ಕಾಲ್ ಮಾಡಿದ್ರು, ನಾನು ರಾಜಶೇಖರ್ ಮಗಳು ಪ್ರೀತಿ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಆ ಟೈಮ್ಗೆ ತುಂಬ ಖುಷಿ ಆದಾಗ ಹಿಂಗೋ ಮಾಡಿ ವಿಲನ್ಗಳು ಅಟ್ಯಾಕ್ ಮಾಡೋಕ್ಕೆ ಬಂದಿರ್ತಾರೆ. ಯಾರ ಮೇಲೆ? ಈ ದೇವ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಿರ್ತಾರೆ. ಅಟ್ಯಾಕ್ ಮಾಡಿದ್ರು ಹಿಂಗೋ ಫೈಟ್ ಮಾಡಿ, ಒಂದು ಫೈಟ್ ಇದೆ, ಅದು ಕೂಡ ಅನಾವತ್ತು ಫೈಟ್. ಇವರೊಂದು ಇರೋವಂಥ ಒಂದು ಸುಮಾರು ರೂಮ್ಗಳಿರ್ತಾವೆ, ಆ ಜಾಗದಲ್ಲಿ ಇರ್ತಾರೆ ಯಾರು ರಜನಿಕಾಂತ್ ಅವರು. ಅದು ಆಶ್ಚರ್ಯ ಆಗುತ್ತೆ. ಫೋನ್ ಮಾಡಿ ಹಿಂಗೋ ಮಾಡಿ ರಜನಿಕಾಂತ್ ಸಂಗಡಿಗರಂತ ಇರ್ತಾರಲ್ಲ, ಒಬ್ರು ದೇವಾಗ ಸಂಗಡಿಗರು, ಅವ್ರು ಆ ದಯಾಳ ಹಿಡ್ಕೊಂಡು ಜಂಪ್ ಆಗಿಬಿಡ್ತಾರೆ ಟ್ರೈನಿಂದ. ಆದರೂ ಆ ದಯಾಳ ಅವನು ಹೊಡೆದು ತಲೆ ಜಜ್ಜಿ ಸಾಯಿಸೇ ಬಿಡ್ತಾನೆ. ಆ ಥರ ಸೈಕ್. ಹಿಂಗೋ ಕಾಲ್ ಮಾಡಿ ಈ ದಿಲೀಪ್ರ ಹಿಡ್ಕೊಂಡು ಸೈಮನ್ಗೆ ಫೋನ್ ಮಾಡಿಬಿಡ್ತಾನೆ. ಯಾರು? ದಯಾಳ ಫೋನ್ ಹಚ್ಚಿ, ನಾನು ಬದುಕಿದ್ದೀನಿ ಸರ್, ಆದರೆ ಅವನಿದಾನಲ್ಲ ಕ್ರಿಮಿನಲ್, ನಾನು ಕ್ರಿಮಿನಲ್ಲೇ ಇರ್ಬೋದು ಅಂತ, ದೇವನ ದೊಡ್ಡ ಕ್ರಿಮಿನಲ್ ಇದ್ದಾನೆ, ಅವನು ಬಿಡಬೇಡಿ ಹಂಗೆ ಹಿಂಗೆ ಅಂದಾಗ ಆ ಟೈಮ್ಗೆ ಈ ವಿಡಿಯೋ ಕಾಲ್ ಮಾಡಿ ದಿಲೀಪ್ ಇದಾನಲ್ಲ ಸೈಮನ್ ಮಗ, ನಾಗಾರ್ಜುನ ಮಗ, ಅವನು ಹಿಡ್ಕೊಂಡು ಅವ್ನ ಮುಂದೆ ವಿಡಿಯೋ ಕಾಲಲ್ಲಿ ಕಚ್ ಅಂತ ಜಜ್ಜಿ ಚುಚ್ಚಿ ಸಾಯಿಸೇ ಬಿಡ್ತಾನೆ. ಆ ಥರ ಜುಚ್ಚಿ ಸಾಯಿಸಿದಾಗ ಇವನಿಗೆ ಹೆಂಗೆ ಆಗಬೇಡ, ಯಾರಿಗೆ? ಈ ಸೈಮನ್ಗೆ, ನಾಗಾರ್ಜುನ್ಗೆ ತುಲ್ಲು ತಲೆ ಕೆಟ್ಟ ಕೆರ ಹಿಡಿದು ಲಾಸ್ಟ್ಗೆ ಇವ್ನು ನುಗ್ಗಿಬಿಡ್ತಾರೆ. ಯಾರಿಗೆ? ಈ ರಜನಿಕಾಂತ್ ದೇವ ಅವರ ಜಾಗ ಏನಿರ್ತೈತಲ್ಲ, ಒಂದು ಹಾಸ್ಟೆಲ್ ಟೈಪ್ ಇರ್ತೈತದ, ಹಾಸ್ಟೆಲ್ PG ಟೈಪ್ ಇರ್ತೈತಲ್ಲ, ನುಗ್ಗಿ ಅಟ್ಯಾಕ್ ಮಾಡೋಕೆ ಮಾಡಿಬಿಡ್ತಾನೆ ಅಂತ ಹೋದ್ರಿ. ಯಾರು? ಸೈಮನ್. ಯಾಕಂದ್ರೆ ಆ ಥರ ಮಾಡಿಬಿಟ್ಟಿರ್ತಾರೆ. ಆ ಥರ ಮಾಡಿಬಿಟ್ಟಾಗ ಆಮೇಲೆ ವಿಜಿಲ್ ಒಂದು ಹೊಡಿತಾನೆ. ಅಟ್ಯಾಕ್ ಸಡನ್ಲಿ ಹಿಡ್ಕೊಂಡು ಕುತ್ತಿಗೆಗೆ ಎಲ್ಲದಕ್ಕೂ ಚಾಕೋದು ಹಿಡ್ಕೊಂಡು ಎದುರಿಸ್ಬಿಡ್ತಾರೆ. ಆವಾಗ ವಿಜಿಲ್ ಹೊಡಿತಾರೆ ಕೂಲಿ ರಜನಿಕಾಂತ್ ದೇವ.
ಒಂದು ವಿಜಿಲ್ ಹೊಡೆದ ಕೂಡಲೇ ಎಲ್ಲರನ್ನೂ ಸಾಯಿಸ್ಬಿಡ್ತಾರೆ, ಅಟ್ಯಾಕ್ ಮಾಡಿಬಿಡ್ತಾರೆ. ಅಟ್ಯಾಕ್ ಮಾಡಿ ಅದೇ ಟೈಮಲ್ಲಿ ಉಪೇಂದ್ರ ಅವ್ರ ಎಂಟ್ರಿ ಅಬ್ಬಬ್ಬಬ್ಬಬ್ಬಾ ಏನು ಹೇಳ್ತೀರಾ ಉಪೇಂದ್ರ ಅವ್ರ ಎಂಟ್ರಿ. ಆ ಎಂಟ್ರಿ ನೋಡಂಗೆ ಅಲ್ಟಿಮೇಟ್ ಅನ್ಸ್ಬಿಡ್ತು ನನಗೆ. ಉಪೇಂದ್ರ ಅವ್ರು ನಿಜವಾಗ್ಲೂ ಇದಾರ ಇಲ್ಲ ಅನ್ಸ್ಬಿಡ್ತು, ಆ ಥರ ಎಂಟ್ರಿ ಬಂತು ಉಪೇಂದ್ರ ಅವ್ರ ಎಂಟ್ರಿ ಆ ಟೈಮಲ್ಲಿ. ಅಂತ ಬಂದು ಬೆಲ್ಲ ಆತವ್ರಿಗೆಲ್ಲ ಕೂಲಿ ಗುರುತು, ಆ ಕೂಲಿ ಗುರುತು ತಗೊಂಡು ಎಲ್ಲರನ್ನೂ ಸಾಯಿಸಿ ಹಿಂಗೆ ಮಾಡಿ ಪಾರಾಗಿ ಹೊರಗೆ ಪಾಸಾಗಿಬಿಡ್ತಾರೆ. ಪಾಸಾಗಿ ಆ ಟೈಮ್ಗೆ ಈ ರಚಿತಾ ರಾಮು ಈ ಪ್ರೀತಿನ ಹಿಡ್ಕೊಳಕ್ಕೆ ಹೋಗಿರ್ತಾಳೆ. ಪ್ರೀತಿನ ಹಿಡ್ಕೊಂಡು, ಯಾಕಂದರೆ ಅವರು ನಾನು ಹೇಳ್ದಂಗೆ ಮಾಡಿ ನೀ ಸರಳ ಅಂತೇಳಿ ಆ ಟ್ರೈನಲ್ಲೇ ರಚಿತಾ ರಾಮ್ ಇರ್ತಾಳೆ. ರಚಿತಾ ರಾಮ್ ಇದ್ದು ಸೂಕ್ಷ್ಮವಾಗಿ ಒಳ್ಳೆಯ ಥರ ಆ್ಯಕ್ಟ್ ಮಾಡಿ ನಿಮ್ಮನ್ನು ಕರೆದಿದ್ದಾರೆ ದೇವಾವರ ಅಂತೇಳಿ ಸೂಕ್ಷ್ಮ ಕರ್ಕೊಂಡು ಹೋಗಿ ನೋಡ್ತಾಳೆ. ಬಟ್ ಆ ಕಾರಲ್ಲಿ ಸೈಮನ್ನು ರಚಿತಾ ರಾಮನ ಮತ್ತು ಪ್ರೀತಿನ ಇಬ್ಬರನ್ನ ಕರ್ಕೊಂಡು ಹೋಗ್ತಾನೆ. ಈ ರಚಿತಾ ರಾಮು ಬೇಡ ನಾವು ಬೇರೆ ಕಡೆ ಹೋಗ್ತೀವಿ ಅಂತಂದಾಗ ಕತ್ತಿ ತೆಗೆದು ನೋಡಿದಾಗ ಮಚ್ಚು ತೆಗೆದು ಬಿಡ್ತಾರೆ ಸೈಮನ್ ಕಡೆ. ಅದು ಕರ್ಕೊಂಡು ಹೋಗಿ ಇವನ ಹತ್ರ ಕುಂದ್ರಿಸಿ, ಸೈಮನ್ ಹತ್ರ ಕುಂದ್ರಿಸಿ ಅವನೇ ಹೇಳ್ತಾನೆ ಸೈಮನ್ ನಾಗಾರ್ಜುನ, ನನಗೆ ವಿಡಿಯೋ ಕಾಲ್ ಮಾಡಿದ್ದೆ ಯಾಳಿಗೆ ನನಗೆ ಪ್ರೀತಿಯಾಗಿ ನೋಡ್ಕೊಂಡಿರುವಂಥ ನನ್ನ ಮಗನ್ನೇ ಸಾಯಿಸಿಬಿಟ್ಟೆ ನೀನು, ನಾನು ಅವರ ಅಪ್ಪ ಕಣೆ ಅಂಥೇಳಿ ಕುತ್ತಿಗೆಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಯಾರು ಸೈಮನ್ ಈ ಸಿನಿಮಾದಲ್ಲಿ ಚುಚ್ಚಿ ಸಮುದ್ರದಲ್ಲಿ ಒಗೆದ್ಬಿಡ್ತಾರೆ ಯಾರನ್ನ ರಚಿತಾರ. ಅದಾದಮೇಲೆ ನಿನಗೂ ಇದೇ ಕಣ, ನಿನ್ನನ್ನು ಅದೇ ಮಾಡ್ತೀನಿ ಅಂತೇಳಿ ಸೈಮನ್ ಹೇಳ್ತಾರೆ. ಅದೇ ಟೈಮ್ಗೆ ಪ್ರೀತಿನ ಕೂಡ ಅಲ್ಲೇ ಕುಂದಿರಿಸಿ ದೇವನ್ ಕೂಡ ಕರೆಸ್ತಾರೆ. ಯಾರು? ಈ ಸೈಮನ್. ದೇವ ಅಂದರೆ ರಜನಿಕಾಂತ್ ಅವ್ರು ಕುಂದಿರಿಸಿ, ನಿನಗೆ ಮಗ ಇಲ್ಲ ಏನಿಲ್ಲ, ಅನಾಥಿದ್ದಂಗೆ ನಿನಗೆ ಯಾವ ಥರ ಫೀಲಿಂಗ್ಸ್ ಇಲ್ಲ, ನನ್ನ ಮಗನ ಸಾಯಿಸಿದಾಗ ನನ್ನ ಕಣ್ಣೆದುರಿಗೆ ನನಗೆ ಎಷ್ಟು ಮರಮರ ಅನಿಸಿದೆ, ನಿನಗಂತರೂ ಮಕ್ಕಳಿಲ್ಲ, ನಿನ್ನ ಫ್ರೆಂಡ್ ರಾಜಶೇಖರ್ ಇದ್ದಾನದ ಅವನಿಗಾದ್ರೂ ಮಕ್ಕಳಿದಾರಲ್ಲ, ಅವಳನ್ನ ನಾನು ಸಾಯಿಸ್ತೀನಿ ಅಂತ ಅಂದ್ಕೊಂಡು ಸಾಯಿಸಕ್ಕೆ ಹೋಗೋ ಟೈಮ್ಗೆ ಅವಳನ್ನ ಒಳಗಡೆ ಕಳಿಸಿ ಆರ್ಟ್ ತೆಗೀರಿ ಅಂತ ಯಾವಾಗ ಹೇಳ್ತೀನಿ ಅವಾಗ ತೆಗಿ ಅಂತೇಳಿ ವಾಕಿ ಮುಖಾಂತರ ಹೇಳ್ತೀನಿ ಅಂತ ಹೇಳಿರ್ತಾರೆ. ಆವಾಗಲೇ ಸಾಯಿಸ್ತೀನಿ ಅಂದ ಕೂಡಲೇ ರಜನಿಕಾಂತ್ ಜೊತೆ ಒಂದು ಫೈಟ್ ಸೈಮನ್ಗೆ. ಏನು ಫೈಟ್ ಅಬ್ಬಬ್ಬಬ್ಬ. ಅದೇ ಟೈಮ್ಗೆ ಮತ್ತು ಉಪೇಂದ್ರ ಕೂಡ ಬರ್ತಾನೆ ಅಲ್ಲಿ. ಉಪೇಂದ್ರ ಬಂದು ಆಕಿನ ಆಪ್ರೇಷನ್ ಮಾಡೋಕ್ಕಿಂತ ಮುಂಚೆ, ಆರ್ಟ್ ತೆಕ್ಕೊಳ್ಳೋಕ್ಕಿಂತ ಮುಂಚೆ ಅವ್ರನ್ನ ಎಲ್ಲ ಹೊಡೆದು ಸಾಯಿಸ್ಬಿಟ್ಟಿರ್ತಾರೆ ಉಪೇಂದ್ರ. ಮತ್ತು ಆಮೇಲೆ ಈ ಕಡೆ ನೋಡಿದ್ರೆ ಇಲ್ಲಿ ರಜನಿಕಾಂತ್ ಫುಲ್ ಎನರ್ಜೆಟಿಕ್ ಫೈಟ್ ನಾಗಾರ್ಜುನ ಜೊತೆ, ಸೈಮನ್ ಜೊತೆ. ಆವಾಗ ಫ್ಲ್ಯಾಶ್ ಆಗುತ್ತೆ. ಆವಾಗ ನಾನು ಫಸ್ಟಿಗೆ ಹೇಳಿದ್ನಲ್ಲ ನಿಮಗೊಂದು ಸ್ಟೋರಿ, ಇಷ್ಟು ವರ್ಷಗಳಿಂದ ನಾವು ಕೂಲಿಗೋಸ್ಕರ ಬಂದಿದ್ವಿ, ನಮಗೆ ಮೋಸ ಮಾಡಿದ್ರು ಮತ್ತು ಪದಾರ್ಥಗಳು ಹಾಕಿದ್ರು, ಆಮೇಲೆ ಆ ಓನರ್ನ ನಾನು ಸಾಯಿಸಿದೆ, ಎಲ್ಲೋ ನೋಡ್ದಂಗಿದೆ ಅಂತ ಹೇಳ್ದಂಗೆ ಇದ್ರಲ್ಲ. ಆವಾಗ ಸೈಮನ್ ಸಣ್ಣವನಿರ್ತಾರೆ. ಈ ಸೈಮನ್ ಅಪ್ಪನ ಹತ್ರನೇ ಒಂದು ಕೆಲಸ ಮಾಡ್ತಿರ್ತಾರೆ ಕೂಲಿಕಾರರಾಗಿ. ಇದು ಅಂದರೆ ಇಲ್ಲಿಂದ ಅಲ್ಲಿಗೆ ಸ್ಟಾರ್ಟ್ ಆಗ್ತದೆ ಕತೆ. ಇದೇ ನೋಡಿ ಆವಾಗಲೇ ನಾನು ಹೇಳಿದ್ದು. ಅದಾದಮೇಲೆ ಹಂಗೆ ಮಾಡಿ ಫೈಟ್ ಮಾಡಿ ಅವನು ನಾಗಾರ್ಜುನ ಸೈಮನ್ನು ಸಾಯಿಸ್ಬಿಡ್ತಾರೆ. ಸಾಯಿಸುವಾಗ ಅವ್ನು ಹೇಳ್ತಾನೆ, ನಮ್ಮ ಕಡೆಯವನು ಬರ್ತಾನೆ, ಬಂದು ನಿನ್ನ ಬಿಡಲ್ಲ, ನಿನ್ನ ಸಾಯಿಸ್ತಾನೆ ಅಂತ ಹೇಳಿದಾಗ ಅದೇ ಟೈಮಲ್ಲಿ ಹಂಗೆ ಮಾಡಿ ಬರ್ಲನ್ನ ಅಂಥೇಳಿ ಅವನು ಸಾಯಿಸಿ ಆ ಬೋಟ್ನೇ ಬ್ಲಾಸ್ಟ್ ಮಾಡಿಬಿಡ್ತಾರೆ. ಅದೇ ಟೈಮ್ಗೆ ಅಮೀರ್ ಖಾನ್ ಎಂಟ್ರಿ, ಅಲ್ಟಿಮೇಟ್ ಎಂಟ್ರಿ ಅದಂತರು. ಆ ಟೈಮ್ಗೆ ಅಮೀರ್ ಖಾನ್ನ ಕರೆಸಿ ಅಲ್ಲಿ ಅವರ ಸಡನ್ಲಿ ಗಾಡಿಗಳ ಮುಖಾಂತರ ಬಂದು ಪ್ರೀತಿನ ಮತ್ತು ಆಮೇಲೆ ಉಪೇಂದ್ರನ ರಜನಿಕಾಂತ್ರ 3 ಮಂದಿ ಕರ್ಕೊಂಡೋಗಿ ಆ ಅಮೀರ್ ಖಾನ್ ಹತ್ರ ಹೋಗಿ ಕರ್ಕೊಂಡು ನಿಂದ್ರಿಸ್ತಾರೆ. ಅಲ್ಲಿ ಕರ್ಕೊಂಡು ನಿಂದ್ರಿಸಿ ಆ ಗನ್ನು ತೊಗೊಂಡು ಡಡ 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 ಅಂತೇಳಿ ಶೂಟ್ ಮಾಡಿಬಿಡ್ತಾರೆ. ಅವರು ವಿರೋಧಿಗಳಿರ್ತಾರಲ್ಲ ಅಮೀರ್ ಖಾನ್ಗೆ ಆಗದೇ ಇರೋರು. ಸೊ ಆ ಅಮೀರ್ ಖಾನ್ಗೆ ಆಗದಿರೋರು ಸಾಯಿಸಿ, ಆಮೇಲೆ ಇದು ಸೇಮು ಅದೊಂದು ಸೀನ್ ಇರ್ತೈತಿ ಈ ಉಗ್ರಂ ಮೂವಿ ಒಳಗೆ, ಕತ್ತಿ ಹಿಡ್ಕೊಂಡು ಕಚ್ಚಂತ ಕುತ್ತಿಗೆಗೆ ಬಂದು ಸ್ಟಾಪ್ ಮಾಡ್ದಂಗೆ ಗೊತ್ತಾ, ಅಗಸ್ತ್ಯ ಹಾಗೆ ಬಾಲ ಆಂಟಿ ಮತ್ತೆ ನೀವು ಬರಬೇಡ ಅಂತೇಳಿ ಅದಕ್ಕೆ ಚೆನ್ನಾಗಿರೋದು. ಅದೇ ಟೈಪೇ ಸೇಮ್ ಕತ್ತಿ ಕುತ್ತಿಗೆ ಹತ್ರ ಬಂದು ಸ್ಟಾಪ್ ಆಗಿ ಎಲ್ಲ ಉನ್ನಾರು ಹೇಗಿದ್ದೀರಾ ಅಂಥೇಳಿ ಅಮೀರ್ ಖಾನ್ ಅವ್ರು ಕೇಳ್ತಾರೆ. ಅಮೀರ್ ಖಾನ್ ಅವರು ಕೇಳಿದಾಗ ಚೆನ್ನಾಗಿದ್ದೀನಿ ದೇವ ಅವರೇ ಚೆನ್ನಾಗಿದ್ದೀರಿ ಅಂತಂತಾರೆ. ಎಲ್ಲಿ ದ ಫೇಮಸ್ ಕೂಲಿ ದೇವ ಎಲ್ಲ ಉನ್ನಾರು ಹೇಗಿದ್ದೀರಾ ಅಂತ ಕೇಳ್ತಾರೆ ಅಮೀರ್ ಖಾನ್ ಅವ್ರು ಕೇಳಿದಾಗ ಚೆನ್ನಾಗಿದ್ದೀನಿ ಅಂಥೇಳಿ ಅಂತಾರೆ. ಮತ್ತು ಆಮೇಲೆ ನೀವು ನನ್ನ ಗ್ಯಾಂಗ್ಗಳಿಗೆ ಸೇರ್ಕೋತೀರಾ ರೈಟ್ ಹ್ಯಾಂಡ್ ಆಗಿ ಅಂತ ಅಂದಾಗ ಅವ್ರು ಖುಷಿಲೇ ನಿಮ್ಮ ತಂದೆ ಜೊತೆ ಸ್ವಲ್ಪ ಮಾತಾಡ್ತೀನಿ ಅಂತಾರೆ. ತಂದೆ ವೀಲ್ ಚೇರಲ್ಲಿ ಕೂತಿರ್ತಾರೆ. ತಂದೆಗೆ ಹೇಳ್ತಾರೆ, ನನ್ನ ಬಗ್ಗೆ ನಿನಗೆ ಗೊತ್ತಲ್ಲ, ನಾನು ಸೇರೋಕ್ಕೇನು ಸಮಸ್ಯೆ ಅಲ್ಲ, ಬಟ್ ಸೇರಿದ ಮೇಲೆ ಕೂಲಿಗಳಿಗೆ ಏನಾರ ತಪ್ಪಾದರೆ ನಿಮ್ಮಲ್ಲಿ ಒಬ್ಬರು ಉಳಿಯಂಗಿಲ್ಲ, ನಿನ್ನ ಮಗನಿಗೆ ಹೇಳೋದು ಅದೇ ಮಾತು ನಿನ್ನ
ಮೊಮ್ಮಗನಿಗೆ ಅಂತೇಳಿ ಆ ವಿಲನ್ಗೆ, ಆ ವಿಲನ್ ಅವರ ಅಮೀರ್ ಖಾನ್ ಅವ್ರ ತಾತನಿಗೆ ಹೇಳ್ತಾರೆ, ಯಾರು ರಜನಿಕಾಂತ್ ದೇವ. ಹೇಳಿದ ಕೂಡಲೇ ಓಕೆ ರೈಟ್ ಬನ್ಯಾಗ ಏನಂತಾನೆ ಅಂತ ಅಮೀರ್ ಖಾನ್ ಕೇಳಿದಾಗ ಓಕೆ ಸೇರ್ಕೊಳ್ತಾರೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ದಯಾಳನ್ನ ಕರೆಸ್ತಾರೆ. ದಯಾಳನ್ನ ಕರೆಸಿ ಅಲ್ಲಿ ಆ ಒಂದು ಕಾರಲ್ಲಿ, ಬ್ಲೂ ಕಾರಲ್ಲಿ ಕರೆಸಿ ಉಪೇಂದ್ರ ಕೂಡ ಅಲ್ಲೇ ಇರ್ತಾನೆ. ದೊಡ್ಡ ಗುಂಡಿ ತೋಡಿ ಅದರೊಳಗೆ ಭೂತ ಹಾಕ್ಬಿಡ್ತಾರೆ ಯಾರ ದಯಾಳನ್ನ. ಹೋಗೋವಾಗ ನನ್ನ ನೆನಪಿದೆಯಲ್ಲ ಏನಂತ ಹೇಳ್ತಿ ಅಂತ ಕೇಳಿದಾಗ ದಯಾಳ ಹೇಳ್ತಾನೆ, ಪವರ್ ಹೌಸ್ ಬಗ್ಗೆ, ಇದ್ರ ಬಗ್ಗೆ ತಾಕತ್ತೇನು ಈಗ ಗೊತ್ತಾಯ್ತು ಅಂತ ತಿಳಿಸಿ ಅವ್ನಿಗೆ ಎದುರಿಸೆ, ಅವನಿಗೆ ಮೀಟ್ರ್ ಆಫ್ ಮಾಡಿಸೇ ದಯಾಳನ್ನ ಗುಂಡಿ ಒಳಗೆ ಊತಾಕ್ಬಿಡ್ತಾನೆ. ಯಾಕಂದ್ರೆ ದೊಡ್ಡ ಆವಾಗಲೇ ಒಂದು ಸಣ್ಣ ಗುಂಡಿ ಊತಾಗಿದ್ದಕ್ಕೆ ಹೊರಗೆ ಬಂದಲ್ಲ, ದೊಡ್ಡ ಗುಂಡಿ ಊತಾಕಿದ್ರೆ ಹೊರಗೆ ಬರಬಾರ್ದು ಅಂತ ಗೊತ್ತಾಗ್ಬಿಡ್ತಾನೆ. ಬಟ್ ಅದಾದಮೇಲೆ ಇನ್ನೊಂದು ಸಲ ಕೇಳ್ತಾನೆ ಅಮೀರ್ ಖಾನ್, ನಿಮ್ಮ ಪ್ರತೀಕಾರ ಅಂತೂ ತೀರ್ತು, ಆದರೆ ನನ್ನ ಪ್ರತೀಕಾರ ಒಂದು ಉಳೀತು. ಆದರೆ ನನ್ನ ಸ್ನೇಹಿತನ ಪ್ರತೀಕಾರ ನಾನು ತೀರಿಸ್ಕೊಳ್ಳೋದಿಲ್ಲ, ಅದಕ್ಕಿಂತ ಪ್ರತೀಕಾರಕ್ಕಿಂತ ನನಗೆ ಬಿಸ್ನೆಸ್ ದುಡ್ಡೇ ಮುಖ್ಯ, ನೀವು ಸೇರ್ಕೊತೀರಾ ಇಲ್ಲ ಅಂತ ರಜನಿಕಾಂತ್ ಅವ್ರು ಕೇಳಿದಾಗ ರಜನಿಕಾಂತ್ಗೆ ದೇವ ಹೇಳ್ತಾನೆ ಅಮೀರ್ ಖಾನ್ಗೆ, ಆದರೆ ಆವಾಗಲೇ ಹೇಳಿದ್ನಲ್ಲ, ಆ ತಪ್ಪು ನಿಮ್ಮ ಕಡೆಯಿಂದ ಆಗಬಾರ್ದು. ಯಾಕಂದರೆ ನೀವು ನನ್ನ ಹುಡ್ಕೊಂಡು ಬರೋದು ಬೇಡ, ನಾನೇ ನಿಮ್ಮನ್ನು ಹುಡ್ಕೊಂಡು ಬರೋಂಗಾಗತ್ತೆ ಅಂತ ದೇವ ಹೇಳ್ತಾನೆ. ಅವಾಗ ಇಬ್ಬರು ನಗ್ತಾರೆ. ಇಬ್ಬರು ನಕ್ಕಿ ಫುಲ್ಲು ಸ್ಮೈಲ್ ಅದಂತರೂ. ಆಮೇಲೆ ಆ ಒಂದು ಸ್ಮೈಲು ಎಲ್ಲ ಆಗುತ್ತೆ. ಈ ಪ್ರೀತಿನ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಅವರ ಫ್ಲೈಟಲ್ಲಿ ಬಿಡ್ತಾರೆ. ಇಲ್ಲಿಗೆ ಅವರ ವಿದೇಶಕ್ಕೇನು ಓದೋಕ್ಕೆ ಡಾಕ್ಟರ್ ಆಗ್ಬೇಕಂತ ಏನೋ ಕನಸು ಕಟ್ಕೊಂಡಿರ್ತಾರೆ. ಅಲ್ಲಿ ಹೊರಗೆ ಬಿಡ್ತಾರೆ. ಬಿಟ್ಟು ಹೋಗುವಾಗ ನಿಮ್ಮನ್ನು ಅಂಕಲ್ ಅಂತ ಕರಿಬೋದಾ, ಆ 5821 ಕೂಲಿ ನಂಬರ್ ಯಾರ್ದು ಅಂತ ಕೇಳಿದಾಗ ರಜನಿಕಾಂತ್ ಅವ್ರಿಗೆ ಹೇಳಲ್ಲ, ಅಂದರೆ ನಿಮ್ಮನ್ನು ಚಿಕ್ಕಪ್ಪ ಅಂತ ಕರಿಬೋದಾ ಅಂತ ಹೇಳ್ತಾಳೆ ಪ್ರೀತಿ. ಆಮೇಲೆ ನೋಡ್ತಾ ಟಾಟಾ ಬಾಯ್ ಹೇಳಿ ಒಂದು ಸಣ್ಣ ಲುಕ್ಕು, ನನ್ನ ಮಗಳು ಹೋಗ್ತಾ ಇದ್ದಾಳಲ್ಲ ಅಂತ ಫೀಲಿಂಗ್, ಅವರು ನಮ್ಮ ತಂದೆ ನೋಡ್ದಂಗೆ ಅಂತ ಫೀಲಿಂಗ್ ಪ್ರೀತಿಗೆ, ಯಾರಿಗೆ ಶ್ರುತಿ ಹಾಸನ್ಗೆ. ಲಾಸ್ಟ್ಗೆ ಆ ಒಂದು ಏರ್ಪೋರ್ಟ್ನಿಂದ ಹೋಗುವಾಗ ಹೊರಗೆ ಲೈಟಾಗಿ ತೋರಿಸೋದು ರಜನಿಕಾಂತ್ ಅವ್ರನ್ನ. ಈ ಫಿಲ್ಮ್ ಬೈ ಲೋಕೇಶ್ ಕನಕರಾಜ್ ಅಂತೇಳಿ. ನನಗನ್ಸಿದ ಮಟ್ಟಿಗೆ ಸಿನಿಮಾ ಹಿಟ್ಟೆ, ಸೂಪರ್ ಹಿಟ್. ಯಾಕಂದರೆ ಸ್ಟಾರ್ಟಿಂಗು ಹಂಗೆ ಇದೆ, ಫೈಟ್ಸು ಹಂಗೆ ಇದ್ದಾವೆ, ರಜನಿಕಾಂತ್ ಅವ್ರ ಆ್ಯಕ್ಟಿಂಗ್ ಹಂಗೆ ಇದೆ, ಉಪೇಂದ್ರ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ಅಮೀರ್ ಖಾನ್ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ, ನಾಗಾರ್ಜುನ ಆ್ಯಕ್ಟಿಂಗ್ ಅಂತೂ ಅವ್ರದ್ದು ಅಸಲಿ ಆಗಿದೆ. ಅದರಲ್ಲೂ ಪೂಜಾ ಹೆಗ್ಡೆ ಸಾಂಗ್ ಅಂತೂ ಪೂಜಾ ಹೆಗ್ಡೆ ಸೂಪರ್ ಮಸಾಲ ಮಿಕ್ಸ್ ಅಂತಲೇ ಹೇಳ್ಬೋದು. ಅದರೊಳಗಂತೂ ರಚಿತಾರಾಮ್ ಆ್ಯಕ್ಟಿಂಗು ಸೈಕ್, ಈ ದಯಾಳ ಆ್ಯಕ್ಟಿಂಗು ಸೈಕಲ್ಲಿ ಸೈಕ್. ಪೈಸಾ ವಸೂಲ್ ಮೂವಿನೇ ನೋಡ್ಬೋದು, ಯಾವ ಥರ ಪ್ರಾಬ್ಲಮ್ ಇಲ್ಲ. ನಿಮಗೆಲ್ಲರಿಗೂ ಈ ಕತೆ ಸಿನಿಮಾ ನೋಡಿದವ್ರಿಗೆ ನಾನು ಏನು ಹೇಳಿದೆ ಅಂತ ಅರ್ಥ ಆಗಿರುತ್ತೆ. ಬಟ್ ನೋಡಿಲಾರ್ದವ್ರಿಗೆ ಇದನ್ನು ನೋಡಿ ಆಮೇಲೆ ಹೋಗಿ ನೀವು ನೋಡಿ ಬನ್ನಿ. ನಾನೇನು ಹೇಳಿರ್ತಾನೋ ಅದೇ ಇರ್ತೈತೆ. ಹೇಳ್ತಾ ನಮಸ್ಕಾರ.